ബഹുമാനപ്പെട്ട അധ്യക്ഷൻ ശ്രീ സുബ്രഹ്മണ്യ നട്ടോജി, സഹധർമ്മിണി ശ്രീമതി രാജശ്രീ നട്ടോജി, ഗണേഷ് പ്രസാദ് ജി, ವೇದಿಯಲ್ಲೇ മറ്റ് പ്രമുഖ ವ್ಯಕ್ತಿಗಳೇ, ವಿದ್ಯಾರ್ಥಿಗಳೇ, ಮಾತಾಪಿತಾಕ್ಗಳೇ, ವೇದಿಕೆಯಲ್ಲಿ ಕುಳಿತಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀ ಸುಬ್ರಹ್ಮಣ್ಯ ನಟೋಜ ಅವರು, ಸಹಧರ್ಮಿಣಿ ರಾಜಶ್ರೀ ಅಮ್ಮ ಅವರು, ವೇದಿಕೆಯಲ್ಲಿ ಕುಳಿತಿರುವ ಗಣಮಾನ್ಯ ವ್ಯಕ್ತಿಗಳೆಲ್ಲರಿಗೂ, ಶ್ರೀ ಮಹಾಲಿಂಗೇಶ್ವರರ ನಡಾದ ಪೂತುರಿಗೆ ಬೆಂದು ಇಂತಹ ಮಹತ್ತಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಮಾತನಾಡಲು ಸಾಧ್ಯವಾದದ್ದು ನನಗೆ ಬಹಳ ಸಂತೋಷ ತಂದಿದೆ, ಹೆಮ್ಮೆಯಾಗಿದೆ. ഇത്രയേ കന്നഡ പറയാൻ സാധിക്കൂ. ನನಗಿಷ್ಟು ಕನ್ನಡ ಮಾತ್ರ ಮಾತಾಡಲಿಕ್ಕೆ ಆಗುವುದು. ദയവായി എൻ്റെ മലയാളം സഹിക്കുക. ದಯವಿಟ್ಟು ನನ್ನ ಮಲಯಾಳವನ್ನು ನೀವು ಸಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. പ്രൗഢഗംഭീരമായ ഈ ചടങ്ങിൽ 4 പരിപാടികളാണ് സംഘടിപ്പിക്കുന്നത്. ಪ್ರೌಢಗಂಭೀರವಾದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ 4 ಕಾರ್ಯಗಳು ವಿಶೇಷವಾಗಿ ನಡೀತಾ ಇದೆ. ഒന്നാമത് പുത്തൂർ വെപ്പള്ളികെ അംബികാ പദവി പൂർവ്വ വിദ്യാലയത്തിൻ്റെ 25ാം വാർഷികത്തോടനുബന്ധിച്ച് സ്ഥാപിച്ച സെമിനാർ ഹാൾ, ബോർഡിംഗ് ഹോസ്റ്റൽ, ಹೆಲ್ತ್ ಕ್ಲಬ್ എന്നിവയടങ്ങുന്ന പുതിയ ബ്ലോക്കിൻ്റെ ഉദ്ഘാടനം. ಇವತ್ತು ಒಂದನೇದಾಗಿ ನಮ್ಮ ಹೊಸ ಕಟ್ಟಡದ ಜಿಮ್, ಅದೇ ರೀತಿಯಲ್ಲಿ ನಮ್ಮ ಕಟ್ಟಡದ ಇನಾಗ್ರೇಷನ್ ನಡೀತಾ ಇದೆ. അതും ഈ പാരമ്പര്യ ദിനത്തിൽ തന്നെ, ട്രഡീഷണൽ ഡേയിൽ തന്നെ. ಅದು ಇವತ್ತಿನ ಟ್ರೆಡಿಷನಲ್ ಡೇಯಲ್ಲಿ ನಡೀತಾ ಇದೆ. രണ്ടാമത് അർഷവിദ്യാ സമാജത്തിൻ്റെ വനിതാ പ്രചാരികയും എൻ്റെ ശിഷ്യ കൂടിയായ ആതിരയുടെ കന്നഡ പുസ്തകം നാനു ആതിരയുടെ പ്രകാശനം. ಎರಡನೇದಾಗಿ ಗುರುಗಳ ಶಿಷ್ಯೆ ಮತ್ತೆ ಆರ್ಷವಿದ್ಯಾ ಸಮಾಜದ ವನಿತಾ ಪ್ರಚಾರಿಕೆ ಕೂಡ ಆಗಿರುವ ಆದಿರಾ ಅವರು ಬರೆದಿರುವ ನಾನು ಆದಿರಾ ಎಂಬ ಕನ್ನಡ ಪುಸ್ತಕದ ಬಿಡುಗಡೆ ಇವತ್ತಾಗ್ತಾ ಆಗಿದೆ. മറ്റൊന്ന് എൻ്റെ ശിഷ്യയും ഇത് ട്രാൻസ്ലേഷൻ ചെയ്യുന്ന മഹതിയുമായ ആർഷവിദ്യാ സമാജത്തിൻ്റെ ആദ്യ വനിതാ പ്രചാരിക ശ്രുതിയുടെ പുസ്തകത്തിൻ്റെ റിവൈസ്ഡ് ആൻഡ് റീട്രാൻസ്ലേറ്റഡ് ഇംഗ്ലീഷ് വെർഷൻ. ಇನ್ನೊಂದು ಇದೇ ಶುಭ ವೇಳೆಯಲ್ಲಿ ಗುರುಗಳ ಮಾತನ್ನು ಈಗ ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇರುವ ಹಾಗೆ ಅದಕ್ಕಿಂತ ಮೊದಲೇ ಆರ್ಷವಿದ್ಯಾ ಸಮಾಜದ ಪೂರ್ಣಾವತಿ ಗುರುಗಳ ಶಿಷ್ಯ ಆಗಿರುವ ನನ್ನ ಪುಸ್ತಕದ ರಿವೈಸ್ಡ್ ವರ್ಷನ್ ಕೂಡ ಇಲ್ಲಿ ಪಬ್ಲಿಷ್ ಆಗ್ತಾ ಇದೆ. മറ്റൊരു സന്തോഷ വാർത്ത കൂടിയുണ്ട്. ಇನ್ನೊಂದು ಖುಷಿಯ ಮಾತೇನು ಅಂತ ಹೇಳಿದರೆ, ഒരിക്കൽ റാഡിക്കലൈസേഷൻ വിധേയരായി പോവുകയും പിന്നീട് ആർഷവിദ്യാ സമാജത്തിൻ്റെ കൗൺസിലിംഗ് കൂടെ തിരികെ എത്തുകയും ചെയ്ത ആർഷവിദ്യാ സമാജത്തിൻ്റെ വനിതാ പ്രചാരകമാർ അവതരിപ്പിക്കുന്ന കൾച്ചറൽ പ്രോഗ്രാം, ഡാൻസ് ഡ്രാമയും ഇത് കഴിഞ്ഞുണ്ട്. ಇನ್ನೊಂದು ಖುಷಿಯ ಮಾತು ಏನು ಅಂತ ಹೇಳಿದರೆ, ಒಮ್ಮೆ ರ್ಯಾಡಿಕಲೈಸೇಷನ್ಗೆ ವಿಕ್ಟಿಮ್ ಆಗಿ ನಂತರ ಆರ್ಷವಿದ್ಯಾ ಸಮಾಜದ ಡಿರ್ಯಾಡಿಕಲೈಸೇಷನ್ ಪದ್ಧತಿ ಮೂಲಕವಾಗಿ ಮರಳಿ ಹಿಂದೂ ಧರ್ಮಕ್ಕೆ ಬಂದಂತಹ ವಿದ್ಯಾರ್ಥಿನಿಗಳು ನಡೆಸ್ತಾ ಇರುವ ಡ್ಯಾನ್ಸ್ ಡ್ರಾಮಾ ಪ್ರೋಗ್ರಾಮ್, ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇಲ್ಲಿ ನಡೀಲಿಕ್ಕಿದೆ. അതിനാൽ ഈ പരിപാടി കഴിയാതെ ആരും ഈ സദസ്സ് വിട്ടു പോകരുതെന്ന് അഭ്യർത്ഥിക്കുന്നു. ಆದ್ದರಿಂದ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಗಿಯುವವರೆಗೂ ಎಲ್ಲರೂ ಇಲ್ಲಿ ಸನ್ನಿಹಿತರಾಗಿರಬೇಕು, ಯಾರೂ ಬಿಟ್ಟು ಹೋಗಬಾರದು. നട്ടോജാജിയോടും കുടുംബത്തോടും എനിക്കും ആർഷവിദ്യാ സമാജത്തിനും തീർത്താൽ തീരാത്ത കടപ്പാടും സവിശേഷമായ ആത്മബന്ധവുമാണുള്ളത്. ಶ್ರೀ ನಟೋಜ ಅವರು ಆ ಕುಟುಂಬದ ಮೇಲೆ, ಆರ್ಷವಿದ್ಯಾ ಸಮಾಜಕ್ಕೆ, ಗುರುಗಳಿಗೆ ಹೇಳಿ ಮುಗಿಯದಂತಹಷ್ಟು ಕೃತಜ್ಞತೆ ಇದೆ. ಅಷ್ಟು ತೀಕ್ಷ್ಣವಾಗಿರುವಂತಹ ಒಂದು ಹೃದಯ ಸಂಬಂಧ ಕೂಡ ಇದೆ. അദ്ദേഹം ആർഷവിദ്യാ സമാജത്തിന് ചെയ്ത സഹായ സഹകരണങ്ങൾ ഒരു നന്ദി വാക്യത്തിൽ ഒതുക്കാവുന്നതല്ല. ಶ್ರೀ ನಟೋಜ ಅವರು, ಅವರ ಕುಟುಂಬ ಆರ್ಷವಿದ್ಯಾ ಸಮಾಜಕ್ಕೆ ಕೊಟ್ಟಿರುವಂತಹ ಸಹಾಯ ಸಹಕರಣಗಳು ಒಂದು ಕೃತಜ್ಞತೆ ಒಂದು ಮಾತಲ್ಲಿ ಮುಗಿಸ್ಲಿಕ್ಕಾಗುವಂಥದ್ದಲ್ಲ. അദ്ദേഹം എവിടെ ക്ഷണിച്ചാലും, എത്ര ദൂരത്താണെങ്കിലും എത്ര തിരക്കുണ്ടെങ്കിലും അതെല്ലാം മാറ്റിവെച്ച്
ഞങ്ങൾ എത്തിച്ചേരും എന്നതാണ് അദ്ദേഹത്തോട് പറയാനുള്ളത്. ನಾವು ಅವರಿಗೆ ಕೊಡುವಂಥ ಒಂದು ಮಾತೇನು ಅಂತ ಹೇಳಿದರೆ, ಶ್ರೀ ನಟೋಜ ಅವರು ಕರೆದ್ರೆ ಅದು ಎಷ್ಟು ದೂರವಾಗಲಿ, ಎಷ್ಟು ಬಿಸಿ ವರ್ಕ್ ಇರುವ ಟೈಮ್ ಆದರೂ ಕೂಡ ಅದನ್ನೆಲ್ಲ ಸ್ಪೇರ್ ಮಾಡಿ ಅವರಿಗೋಸ್ಕರ ಬರಲು ನಾವು ಸಿದ್ಧ ಇದ್ದೇವೆ. അദ്ദേഹത്തോടുള്ള അടിയുറച്ച സ്നേഹബദ്ധത്തിന് പുറമെ നട്രാജാജി ചെയ്തുകൊണ്ടിരിക്കുന്ന ധാർമ്മിക, വിദ്യാഭ്യാസ, സംസ്കൃതി സേവന പ്രവർത്തനങ്ങളോടുള്ള ആദരവ് പ്രകടമാക്കാൻ കൂടി ഈ അവസരം ഞാൻ വിനിയോഗിക്കുന്നു. ಈ ಒಂದು ಗಳಿಗೆಯಲ್ಲಿ ಅವರ ಜೊತೆ ಇರುವಂತಹ ಒಂದು ಆತ್ಮ ಸಂಬಂಧ, ಅದರ ಬಗ್ಗೆ ಮಾತಾಡುವ ಜೊತೆಯಲ್ಲಿ ಶ್ರೀ ನಟೋಜ ಅವರು ಮಾಡ್ತಾ ಇರುವ ವಿದ್ಯಾಭ್ಯಾಸ, ಧಾರ್ಮಿಕ, ಸಾಂಸ್ಕೃತಿಕವಾಗಿರುವ ಸೇವೆಗಳು, ಅದರ ಬಗ್ಗೆ ಕೂಡ ಒಂದಿಷ್ಟು ಇಲ್ಲಿ ಎಲ್ಲ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. അദ്ദേഹത്തിൻ്റെ ആദർശങ്ങൾ, സ്വപ്നങ്ങൾ, ത്യാഗോജ്വലമായ പ്രവർത്തനങ്ങൾ, വികസന കാഴ്ചപ്പാടിലൂടെയുള്ള സംരംഭങ്ങൾ എന്നിവ അഭിനന്ദനം അർഹിക്കുന്നതാണ്. ಶ್ರೀ ನಟೋಜ ಅವರ ತ್ಯಾಗ ನಿರ್ಭರವಾಗಿರುವಂತಹ ಆಕ್ಟಿವಿಟೀಸ್, ಸಮಾಜಕ್ಕೋಸ್ಕರ, ಧರ್ಮಕ್ಕೋಸ್ಕರ ಆಗಿ ಅವರು ಮಾಡುವಂತಹ ಕೆಲಸಗಳೆಲ್ಲ ಕೂಡ ಅತ್ಯಂತ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥದ್ದು. ആർഷവിദ്യാസമാജം എന്നും അദ്ദേഹത്തോടൊപ്പം, ഈ പ്രസ്ഥാനത്തോടൊപ്പം ഉണ്ടാകുമെന്ന് അദ്ദേഹത്തെ അറിയിക്കുന്നു. ಆರ್ಷವಿದ್ಯಾ ಸಮಾಜ ಎಂದಿಗೂ ಶ್ರೀ ನಟೋಜ ಅವರ ಜೊತೆಯಲ್ಲಿಯೂ ಈ ಸಂಪೂರ್ಣ ಸಂಭ್ರಮದ ಜೊತೆಯಲ್ಲಿ, ಸಂಸ್ಥೆಯ ಜೊತೆಯಲ್ಲಿ ಎಂದೆಂದಿಗೂ ಇರ್ತೇವೆ ಅಂತ ಒಂದು ಮಾತು ಕೂಡ ಇಲ್ಲಿ ಕೊಡ್ತಾ ಇದ್ದೇವೆ. ശ്രീപരമേശ്വരൻ്റെയും ഗുരുപരമ്പരകളുടെയും സനാതനധർമ്മത്തിൻ്റെയും പൂർവികരുടെയും എല്ലാ അനുഗ്രഹങ്ങളും ഈ പ്രസ്ഥാനത്തിന് ഉണ്ടാകട്ടെ എന്ന് പ്രാർത്ഥിക്കുന്നു. ಶ್ರೀ ಪರಮೇಶ್ವರ, ಗುರು ಹಿರಿಯರು, ಸನಾತನ ಧರ್ಮ, ಅದೇ ರೀತಿಯಲ್ಲಿ ನಮ್ಮ ಪೂರ್ವಿಕರಾಗಿರುವ ಎಲ್ಲರ ಅನುಗ್ರಹ, ಆಶೀರ್ವಾದ ಸದಾ ಈ ಸಂಸ್ಥೆಯ ಜೊತೆ, ಶ್ರೀ ನಟೋಜ ಅವರ ಜೊತೆ ಎಂದೆಂದಿಗೂ ಇರಲಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ತಾರೆ. നട്ടോജജിയും അദ്ദേഹത്തിൻ്റെ സഹധർമ്മിണി രാജശ്രീജിയുമായി 1999 ഡിസംബർ 20 +2 ഒരു വിദ്യാർത്ഥിയുമായി ആരംഭിച്ച പ്രസ്ഥാനമാണ് ഇന്നിവിടെ നമ്മൾ കാണുന്നത്. ಇವತ್ತು ನಾವಿಲ್ಲಿ ಕಾಣ್ತಾ ಇರುವ ಈ ಬೃಹತ್ತಾದ ಒಂದು ಸಂಸ್ಥೆ ಅಂತ ಹೇಳೋದು 1990 ಡಿಸೆಂಬರ್ 20 ಒಬ್ಬ ವಿದ್ಯಾರ್ಥಿಯನ್ನು ಹಿಡ್ಕೊಂಡು, ಒಬ್ಬ PU ವಿದ್ಯಾರ್ಥಿಯನ್ನು ಹಿಡ್ಕೊಂಡು ಶ್ರೀ ನಟೋಜ ಅವರು ಮತ್ತು ಅವರ ಸಹಧರ್ಮಿಣಿ ರಾಜಶ್ರೀ ಮೇಡಮ್ ಅವರು ಶುರು ಮಾಡಿರುವ ಒಂದು ಸಂರಂಭ. 2000 വിദ്യാർത്ഥികളും 150-ലേറെ സ്റ്റാഫുമായി 6 ഏക്കറോളം സ്ഥലത്ത് വ്യാപിച്ചിരിക്കുന്ന എല്ലാവിധ സെൻട്രൽ സ്റ്റേറ്റ് അഫിലിയേഷൻസോടുകൂടിയ ഈ സ്ഥാപനം തീർച്ചയായും സമാജത്തിൻ്റെ എല്ലാ സപ്പോർട്ടും ഉണ്ടാകേണ്ടതാണ്. ಸಾಕಷ್ಟು 2000 ಮೇಲೆ ಸ್ಟೂಡೆಂಟ್ಸ್, 150ರಷ್ಟು ಸ್ಟಾಫ್ಸ್, ಅದೇ ರೀತಿಯಲ್ಲಿ ಎಕರೆ ಗಟ್ಟಲೆ ಜಾಗದಲ್ಲಿ ಬೃಹತ್ ಆಗಿರುವಂತಹ ಈ ಒಂದು ಸಂಸ್ಥೆಗೆ ಖಂಡಿತವಾಗಿಯೂ സമാജದ ಒಂದು സപ്പോർട്ട് ಬೇಕಾಗಿರುವಂಥದ್ದು. ഈ വിദ്യാലയത്തിൽ പഠിക്കാൻ കഴിഞ്ഞ നിങ്ങളെ ഓരോരുത്തരെയും ഞാൻ അഭിനന്ദിക്കുന്നു. ಈ ವಿದ್ಯಾಲಯದಲ್ಲಿ ವಿದ್ಯೆ ಅಭ್ಯಸಿಸಲಿಕ್ಕೆ ನಿಮಗೆ ಸೌಭಾಗ್ಯ ಸಿಕ್ಕಿದೆ. ನೀವು ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ತಲುಪಿಸ್ತಾ ಇದ್ದಾರೆ ಗುರುಗಳು. വിദ്യാഭ്യാസ പദ്ധതിയിലൂടെയാണ് നമ്മുടെ ജനതയെ രാഷ്ട്രത്തിന് വിരുദ്ധരാക്കിയത്. ಇವಾಗ ವಿದ್ಯಾಭ್ಯಾಸ ಯೋಜನೆಗಳ ಮುಖಾಂತರ ನಮ್ಮ ರಾಷ್ಟ್ರಕ್ಕೆ ವಿರುದ್ಧವಾಗಿ ನಮ್ಮ ತಲೆಮಾರುಗಳನ್ನು ಬದಲಿಸಿರುವಂಥದ್ದು. ആ വിദ്യാഭ്യാസത്തിലൂടെ തന്നെയാണ് നമ്മുടെ ജനതയെ തിരിച്ചു പിടിക്കേണ്ടത്. ಅದೇ ವಿದ್ಯಾಭ್ಯಾಸ ಯೋಜನೆ ಮೂಲಕವಾಗಿ ನಮ್ಮ ಜನತೆಯನ್ನು ಮರಳಿ ನಾವು ಸ್ವೀಕರಿಸಬೇಕು, ತರಿಸಬೇಕು. അതുകൊണ്ട് ഇത്തരം സംരംഭങ്ങൾ എല്ലായിടത്തും ഉണ്ടാകട്ടെ എന്ന് ആശീർവദിക്കുന്നു. ಅದಕ್ಕಾಗಿ ಈ ಥರ ಸಂಸ್ಥೆಗಳು, ಸಂರಂಭಗಳು ಎಲ್ಲ ಕಡೆಯಲ್ಲಿ ಇರಬೇಕು, ಹರಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗುರುಗಳು. ഇതാണ് ഒന്നാമത്തെ ചടങ്ങിനെ കുറിച്ച് പറയാനുള്ളത്, ഒന്നാമത്തെ പരിപാടിയെക്കുറിച്ച് പറയാനുള്ളത്. ಇದು ಒಂದನೇ ಕಾರ್ಯಕ್ರಮದ ಬಗ್ಗೆ ಇವತ್ತು ಗುರುಗಳು ಹೇಳುವಂಥದ್ದು. രണ്ടാമത് ആതിരയുടെ പുസ്തകത്തെക്കുറിച്ചാണ്. ಎರಡನೇದಾಗಿ ಇವತ್ತು ಇಲ್ಲಿ ಬಿಡುಗಡೆ ಆಗಿರುವ ಆದಿರಾಜಿ ಅವರ ಪುಸ್ತಕದ ಬಗ್ಗೆ. ആതിര നിങ്ങളോട് മനോഹരമായ കന്നഡയിൽ സംസാരിച്ചു. ಆದಿರ ನಿಮ್ಮೊಂದಿಗೆ ಕನ್ನಡದಲ್ಲಿ ಅತಿ ಸುಂದರವಾಗಿ ಮಾತಾಡಿದಳು. കണ്ടാൽ പാവം പോലെ തോന്നുന്ന ഒരു കുട്ടിയാണ്. ನೋಡುವಾಗ ಸ್ವಲ್ಪ ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇರೋ ಒಬ್ರು
ನಮ್ಮ ಲೇಖಕಿ. പക്ഷേ ഒരു പുലിയാണ്, പെൺപുലിയാണ്. ಆದರೆ ಅವರು ಒಂದು ടൈഗ്രസ് ആക്ച്വലി. കാസർകോട്ടെ ഒരു കമ്മ്യൂണിസ്റ്റ് ഫാമിലിയിൽ അച്ഛൻ്റെയും അമ്മയുടെയും പൊന്നോമന മകളായി പിറന്ന കുട്ടിയാണ് ആതിര. ಕಾಸರಗೋಡ್ನ ಉದುಮದಲ್ಲಿ ಒಂದು ಕಮ್ಯುನಿಸ್ಟ್ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮನ ಪ್ರೀತಿಯ ಮಗಳಾಗಿ ಹುಟ್ಟಿದವಳು ಆದಿರ. സനാതന ധർമ്മത്തെക്കുറിച്ചോ ഗുരുപരമ്പരകളെക്കുറിച്ചോ പരമേശ്വരനെക്കുറിച്ചോ വർത്തമാനകാല യാഥാർത്ഥ്യത്തെ സംബന്ധിച്ചോ ചരിത്രത്തെക്കുറിച്ചുമോ യാതൊരു ധാരണയും അവൾക്ക് ലഭിച്ചിരുന്നില്ല. ಶ್ರೀ ಪರಮೇಶ್ವರನ ಬಗ್ಗೆ ಆಗಲಿ, ನಮ್ಮ ಆಶ್ರ ಗುರು ಪರಂಪರೆಗಳ ಬಗ್ಗೆ ಆಗಲಿ, ನಮ್ಮ ಸನಾತನ ಧರ್ಮದ ಬಗ್ಗೆ ಆಗಲಿ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಭಾರತದ ಚರಿತ್ರದ ಬಗ್ಗೆ ಆಗಲಿ, ನಮ್ಮ ಈಗ ವರ್ತಮಾನದಲ್ಲಿ ಏನು ನಡೀತಾ ಇದೆ ನಮ್ಮ ಲೋಕದಲ್ಲಿ ಅಂತಿರುವುದರ ಬಗ್ಗೆ ಕೂಡ ಸರಿಯಾಗಿರುವ ಒಂದು ಮಾಹಿತಿ ಅವರಿಗೆ ಸಿಕ್ಕಿಲ್ಲ. അതുകൊണ്ട് തന്നെ പലതരം റാഡിക്കലൈസേഷന് അവൾ വിധേയയായി. ಆದ್ದರಿಂದಾಗಿಯೇ ಹಲವು ರೀತಿಯಲ್ಲಿರುವ ರ್ಯಾಡಿಕಲೈಸೇಷನ್ಗೆ ಅವರು ವಿಕ್ಟಿಮ್ ಆದರು. ഒരുപക്ഷെ ഇതുപോലുള്ള ഒരു സ്കൂളിലാണ് പഠിച്ചിരുന്നതെങ്കിൽ ആതിര ഒരിക്കലും മതം മാറുമായിരുന്നില്ല. ಒಂದು ವೇಳೆ ನಮ್ಮ ಅಂಬಿಕಾ ಇನ್ಸ್ಟಿಟ್ಯೂಷನ್ ತರ ಒಂದು ವಿದ್ಯಾಲಯದಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಿದಿದ್ರೆ ಅವರಿಗೆ ಈ ಒಂದು ಪರಿಸ್ಥಿತಿ ಜೀವನದಲ್ಲಿ ಬರಲಿಕ್ಕಿಲ್ಲಾಯಿತು. പക്ഷേ നിർഭാഗ്യവശാൽ കേരളത്തിലെയും ഭാരതത്തിലെയും പല സ്കൂളുകളുടെയും അവസ്ഥ ഇങ്ങനെയല്ല. ನಿರ್ಭಾಗ್ಯ ಅಂತ ಹೇಳಿ ನಮ್ಮ ಕೇರಳದಲ್ಲಿ, ನಮ್ಮ ಭಾರತದೇ ಹಲವು ಕಡೆಯಲ್ಲಿ ನಮ್ಮ ಸ್ಕೂಲ್ ಕಾಲೇಜಸ್ ಪರಿಸ್ಥಿತಿ ಇವಾಗ ಹಾಗೆ ಅಲ್ಲ. അവിടെ അധ്യാപകർ വഴി സിലബസ് മൂലം അടുത്തിരിക്കുന്ന വിദ്യാർത്ഥികളിലൂടെ റാഡിക്കലൈസേഷൻ സംഭവിക്കുന്നു. ನಮ್ಮ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಟೀಚರ್ಸ್ ಮೂಲಕವಾಗಿಯೂ ಸಿಲೆಬಸ್ ಮೂಲಕವಾಗಿಯೂ, ಯಾಕೆ ಹೇಳಬೇಕು, ಜೊತೆಯಲ್ಲಿರುವ ಗೆಳೆಯರ ಮೂಲಕವಾಗಿಯೂ ಸಹಪಾಠಿಗಳ ಮೂಲಕವಾಗಿಯೂ ಕೂಡ ರ್ಯಾಡಿಕಲೈಸೇಷನ್ ನಡೀತಾ ಇದೆ. അവർക്കൊരു സ്ട്രാറ്റജി ഉണ്ട്. ಅವರಿಗೊಂದು ಸ್ಟ್ರಾಟಜಿ ಇದೆ. അവരാദ്യം നമ്മളുമായി ഫ്രണ്ട്ഷിപ്പ് സ്ഥാപിക്കും. ಅವರು ಫಸ್ಟಿಗೆ ನಮ್ಮೊಟ್ಟಿಗೆ ಒಂದು ಗೆಳೆತನವನ್ನು ಸ್ಥಾಪನೆ ಮಾಡ್ತಾರೆ. ഒന്നാമത് ഫ്രണ്ട്ഷിപ്പ് ഉണ്ടാക്കുക എന്നുള്ളതാണ്. ಒಂದನೇದಾಗಿ ಫ್ರೆಂಡ್ಶಿಪ್ ಸ್ಥಾಪನೆ ಮಾಡ್ತಾರೆ. രണ്ടാമത് അവർ ചില ചോദ്യങ്ങൾ ചോദിക്കും. ಎರಡನೇದಾಗಿ ಅವರು ಕೆಲವು സംശയಗಳು ಇಲ್ಲ ചോദ്യಗಳು ಪ್ರಶ್ನೆಗಳು ಕೇಳ್ತಾರೆ. അറിയാൻ വേണ്ടി എന്ന ഭാവത്തിലായിരിക്കും ഈ ചോദ്യങ്ങൾ ഉണ്ടാകുക. ಈ ಪ್ರಶ್ನೆಗಳೆಲ್ಲ ತಿಳಿಲಿಕ್ಕೋಸ್ಕರ ಅಂತಿರುವ ಒಂದು ಜಿಜ್ಞಾಸು ರೀತಿಯಲ್ಲಿ ಅವರು ಕೇಳ್ತಾರೆ. നിങ്ങൾക്ക് കുറെ ദൈവങ്ങൾ എന്തുകൊണ്ടാണ്? ಉದಾಹರಣೆಗೆ, ನಿಮಗೆ ಇಷ್ಟೆಲ್ಲ ದೇವತೆಗಳು ಯಾಕೆ? നിങ്ങളുടെ ശ്രീരാമൻ എന്തിനാണ് സീതയെ ഉപേക്ഷിച്ചത്? ನಿಮ್ಮ ಶ್ರೀರಾಮಚಂದ್ರ ಯಾಕೆ ಸೀತಾದೇವಿಯನ್ನು ಅಬ್ಯಾಂಡನ್ ಮಾಡಿದ್ದಾರೆ? നിങ്ങളുടെ ശ്രീകൃഷ്ണൻ എന്താണ് 16,008 ഭാര്യമാർ? ನಿಮ್ಮ ಶ್ರೀಕೃಷ್ಣ ಭಗವಾನಿಗೆ ಯಾಕೆ 16,008 ಹೆಂಡತಿಯರಿದಾರಲ್ಲ, ಯಾಕೆ ಅಷ್ಟಲ್ಲ? നിങ്ങളുടെ ദൈവത്തിന് എന്താണ് ആനയുടെ തല? ನಿಮ್ಮ ದೇವರಿಗೆ ಯಾಕೆ ಆನೆಯ ತಲೆ ಬಂದಿದೆ? നിങ്ങളുടെ ദൈവത്തിന് എന്താണ് നിങ്ങൾ കുരങ്ങന്മാരെ വാനരന്മാരെ ആരാധിക്കുന്ന എന്താണ്? ನೀವು ಯಾಕೆ ವಾನರನ್ನು ಕೋತಿಗಳನ್ನೆಲ್ಲ ಪೂಜೆ ಮಾಡ್ತೀರಿ? ഇതുപോലെ അറിയാനെന്ന മട്ടിൽ നിരുപദ്രവമായ ചോദ്യങ്ങൾ ചോദിച്ചുകൊണ്ടാണ് ഇവർ തുടങ്ങുന്നത്. ಈ ರೀತಿಯಲ್ಲಿ ಜಿಜ್ಞಾಸು ಎಂಬ ವ್ಯಾಜ ಭಾವದಲ್ಲಿ ಅವರು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. സനാതന ധർമ്മത്തെക്കുറിച്ച് ശരിയായി പഠിച്ചിട്ടില്ലാത്ത കുട്ടികളാണെങ്കിൽ അവർ ഉത്തരം മുട്ടിപ്പോകും. ಸನಾತನ ಧರ್ಮದ ಬಗ್ಗೆ ಶಾಸ್ತ್ರೀಯವಾಗಿ ಸಿಸ್ಟಮ್ಯಾಟಿಕ್ ಆಗಿ ಕಲಿಯದಿರುವವರಾದರೆ ಈ ತರ ಪ್ರಶ್ನೆಗಳ ಮುಂದೆ ಅವರು ತಲೆ ಬಗ್ಗಿಸಿ ಹೋಗ್ತಾರೆ. അതുകൊണ്ട് അവർക്ക് ഉത്തരം പറയാൻ, മറുപടി പറയാൻ സാധിക്കില്ല എന്ന് മാത്രമല്ല, അവരുടെ മനസ്സിലും സംശയങ്ങൾ തലപൊക്കും. ಇದರಿಂದಾಗಿ ಅವರಿಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಮಾತ್ರ ಅಲ್ಲ, ಅವರ ಮನಸ್ಸಲ್ಲಿಯೂ ಇದು ಒಂದು ಡೌಟ್ಫುಲ್ ಆಗಿ ಒಂದು ಹುಟ್ಟುತ್ತೆ, ಹೊಸ ಒಂದು ಡೌಟ್ ಆಗಿ ಹುಟ್ಟುತ್ತೆ, ಸಂಶಯ ಆಗಿ ಹುಟ್ಟುತ್ತೆ. ഒന്നാമത് ഫ്രണ്ട്ഷിപ്പ് സ്ഥാപിക്കുക, രണ്ടാമത് ചോദ്യങ്ങൾ ചോദിക്കുക. ഇതാണ് രണ്ടുമാണ് അവരുടെ ആദ്യ സ്ട്രാറ്റജികൾ. ಗುರುಗಳು ಸ್ಟ್ರಾಟಜಿ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದನೇದಾಗಿ ಗೆಳೆತನವನ್ನು ಸ್ಥಾಪನೆ ಮಾಡ್ತಾರೆ, ಎರಡನೇದಾಗಿ ಅವರು ಜಿಜ್ಞಾಸು ಎಂಬ ವ್ಯಾಜ ಭಾವದಲ್ಲಿ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. മൂന്നാമത് നമുക്ക് ഉത്തരം പറയാൻ കഴിയില്ല എന്ന് വരുമ്പോൾ അടുത്ത തന്ത്രം എടുക്കും. ಮೂರನೇದಾಗಿ ನಮಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತಾಗುವಾಗ ಅವರು ಅವರ ಇನ್ನೊಂದು ಕುತಂತ್ರವನ್ನು ಮೆಲ್ಲಗೆ ಹೊರಗೆ ತರ್ತಾರೆ. പരിഹാസമായി, വിമർശനങ്ങളായി ಅವರು ನಮ್ಮ
ಧರ್ಮದ ಬಗ್ಗೆ, ನಮ್ಮ ದೇವತೆ ಸಂಕಲ್ಪದ ಬಗ್ಗೆ ಅಲ್ಲ, ಒಂದು ಮೋಕಿಂಗ್ ರೀತಿಯಲ್ಲಿ, ತಮಾಷೆ ಮಾಡುವ ರೀತಿಯಲ್ಲಿ ಮಾತಾಡ್ತಾರೆ, ಅದನ್ನು ವಿಮರ್ಶೆ ಮಾಡ್ತಾರೆ. ഈ വിമർശനങ്ങളിൽ നിന്നും പരിഹാസങ്ങളിൽ രക്ഷ നേടാനായിട്ട് ഇവർ ചിലപ്പോൾ മാതാപിതാക്കളോട് ഇതേ ചോദ്യങ്ങൾ ചോദിച്ചു വന്ന് വരാം. ನಾವೇನ್ ಮಾಡ್ತೀವಿ, ಈ ತಮಾಷೆ ಮಾಡುವುದರಿಂದ, ಈ ವಿಮರ್ಶೆ ಮಾಡುವುದರಿಂದ ಒಮ್ಮೆ ಸೇವ್ ಆಗ್ಲಿಕ್ಕೋಸ್ಕರ ಏನ್ ಮಾಡ್ತೀವಿ, ನಾವು ತಂದೆ ತಾಯಿಯರ ಹತ್ರ ಕೇಳ್ತೀವಿ. മാതാപിതാക്കൾക്ക് ഇത് മറുപടി കൊടുക്കാൻ സാധിച്ചില്ലെങ്കിൽ കുറച്ചുകൂടി അവരുടെ സംശയം ബലപ്പെടും. ಅವಾಗ ತಂದೆ ತಾಯಿಯರಿಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಆಗುವಾಗ, ಈ ಸಂಶಯಗಳೆಲ್ಲ ನಿವಾರಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆಗುವಾಗ ಈ ಸಂಶಯ ಇನ್ನೂ ಕೂಡ ದೃಢವಾಗುತ್ತೆ. അവർ ഇന്റർനെറ്റിൽ പലതും വൈരുദ്ധ്യം നിറഞ്ഞ കാര്യങ്ങളായിരിക്കും ലഭിക്കുക. ಅವಾಗ ಅವರು ಮೆಲ್ಲಗೆ ಗೂಗಲ್ ಡಿಪೆಂಡ್ ಮಾಡ್ತಾರೆ, ಇಲ್ಲ ಇಂಟರ್ನೆಟ್ ಅನ್ನು ಡಿಪೆಂಡ್ ಮಾಡ್ತಾರೆ. ಆವಾಗ ಅದರಲ್ಲಿ ಸಿಕ್ಕುವಂತ ಎಕ್ಸ್ಪ್ಲನೇಷನ್ಸ್ ಇನ್ನೂ സംശയ ಜಾಸ್ತಿ ಮಾಡುತ್ತೆ, ಇಲ್ಲ ಅದನ್ನು ದೊಡ್ಡ ಮಾಡುತ್ತೆ. അപ്പോൾ ഇങ്ങനെയുള്ള ഒരു ദുരിതാവസ്ഥയിലായി പോകുന്നു നമ്മുടെ കുട്ടികൾ. ನಮ್ಮ ಜನರೇಷನ್, ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಈ ತರ ಒಂದು ಪೆಥೆಟಿಕ್ ಸಿಚುವೇಶನ್ ಅಲ್ಲಿ ಆಗಿ ಹೋಗ್ತಾರೆ. അപ്പോൾ ഇങ്ങനെ ചോദ്യം ചോദിക്കുന്നവർ, നമ്മളെ പരിഹസിക്കുന്നവരുടെ മുന്നിൽ തലപൊക്കാനാവാതെ അപകർഷതാബോധത്തിലേക്ക്, കുറ്റബോധത്തിലേക്ക് നമ്മുടെ കുട്ടികൾ മാറുന്നു. ಒಂದು ಗಿಲ್ಟಿ ಫೀಲ್, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ಈ ತರ ಪ್ರಶ್ನೆ ಮಾಡುವವರ ಮುಂದೆ ಉತ್ತರ ಕೊಡ್ಲಿಕ್ಕೆ ಆಗದೆ ನಮ್ಮ ಮಕ್ಕಳು ತಲೆ ಬಗ್ಗಿಸಿ ನಿಂತು ಹೋಗ್ತಾರೆ. ഒന്നുകിൽ അവർ മിണ്ടാതിരിക്കുന്നു, പിൻവാങ്ങുന്നു. ಒಂದು ಈ ತರ ಪ್ರಶ್ನೆಗಳು ಬರುವಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗದೆ ಅವರು ಸುಮ್ಮನೆ ಇರ್ತಾರೆ, ಅವರು ಹಿಂದರಿತಾರೆ. അല്ലെങ്കിൽ ഈ സംശയങ്ങളും പരിഹാസങ്ങളും ഒഴിവാക്കുവാനായി അവരുടെ കൂട്ടത്തിൽ ചേരുന്നു. ಅದಲ್ಲದಿದ್ರೆ ಈ ತಮಾಷೆ ಮಾಡುವುದನ್ನು, ಈ ಸಂಶಯಗಳನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಯಾರು ಪ್ರಶ್ನೆ ಮಾಡ್ತಾರೋ, ಯಾರು ವಿಮರ್ಶೆ ಮಾಡ್ತಾರೋ ಅವರೊಟ್ಟಿಗೆ ಸೇರ್ತಾರೆ. അടുത്ത സ്ട്രാറ്റജി, ഇവരുടെ മതങ്ങളെ നമ്മുടെ മുമ്പിൽ പരിചയപ്പെടുത്തുന്നു എന്നുള്ളതാണ്. ಅವರ ಸ್ಟ್ರಾಟಜಿಯ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿದ್ರೆ, ಅವರು ಅವರ ಮತವನ್ನು ಪೋಲಿಷ್ಡ್ ಆಗಿರೋ ರೀತಿಯಲ್ಲಿ ಈ ವಿಕ್ಟಿಮ್ಸ್ಗೆ ಹೇಳಿಕೊಡ್ತಾರೆ ಅಂತಿರೋದು. മനോഹരമായ രീതിയിൽ ബ്രെയിൻ വാഷ് ചെയ്യപ്പെടുകയാണ് അപ്പോൾ മുതൽ. ಆವಾಗಿಂದ ಬಹಳ ಸುಂದರವಾಗಿ ಬ್ರೈನ್ ವಾಷಿಂಗ್ ನಡೀಲಿಕ್ಕೆ ಶುರು ಆಗುತ್ತೆ. അങ്ങനെ പതുക്കെ നമ്മുടെ കുട്ടികൾ, നമ്മുടെ സഹോദരി സഹോദരന്മാർ, നമ്മുടെ മക്കൾ ഈ റാഡിക്കലൈസേഷന് വിധേയരാകുന്നു. ಹಾಗೆ ಮೆಲ್ಲಗೆ ನಮ್ಮ ಮಕ್ಕಳು, ನಮ್ಮ ಜನರೇಷನ್ റാഡിക്കലൈസേഷನಿಗೆ ವಿಕ್ಟಿಮ್ ಆಗಿ ಹೋಗ್ತಾರೆ. ഇങ്ങനെ ഒരു സാഹചര്യം വന്നാൽ നമ്മുടെ കുട്ടികൾ എന്തു ചെയ്യും? ಹೀಗೊಂದು ಸಂದರ್ಭ ನಮ್ಮ ಜೀವನದಲ್ಲಿ ಬಂದ್ರೆ ನಮ್ಮ ಮಕ್ಕಳು ಏನ್ ಮಾಡ್ತಾರೆ? അങ്ങനെ റാഡിക്കലൈസേഷന് വിധേയരാകുന്നവരെ നമ്മൾ ഒരിക്കലും കുറ്റപ്പെടുത്തരുത്. ಹಾಗೆ റാഡിക്കലൈസേഷನಿಗೆ ವಿಕ್ಟಿಮ್ ಆಗುವವರನ್ನು ನಾವು ಯಾವತ್ತೂ ಬ್ಲೇಮ್ ಮಾಡಬಾರದು, ತಪ್ಪು ಹೇಳಬಾರದು. ഇന്ന് നമുക്കെതിരെ ഉയരുന്ന ചോദ്യങ്ങൾ, വിമർശനങ്ങൾ, സംശയങ്ങൾ എന്നിവയ്ക്ക് എങ്ങനെ യുക്തിസഹമായി, ശാസ്ത്രബദ്ധമായി മറുപടി കൊടുക്കാം എന്നുള്ള പരിശീലനം നമ്മൾ സമൂഹത്തിന് കൊടുത്തിട്ടില്ല എന്നതാണ് സത്യം. ನಿಜವಾಗಿ ಹೇಳಿದ್ರೆ ಈ ತರ ಪ್ರಶ್ನೆಗಳು, ವಿಮರ್ಶೆಗಳು ಬರುವಾಗ ಹೇಗೆ ಯುಕ್ತಿಸಹವಾಗಿ, ಶಾಸ್ತ್ರಬದ್ಧವಾಗಿ ಅದಕ್ಕಿರುವ ಬದಲು ಕೊಡಬಹುದು, ಉತ್ತರ ಕೊಡಬಹುದು ಅಂತಿರುವುದಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿಲ್ಲ, ಶಿಕ್ಷಣ ಕೊಟ್ಟಿಲ್ಲ ಅಂತಿರುವುದು ನಿಜವಾಗಿರುವ ಸ್ಥಿತಿ. ഇത് ചെയ്യാത്തത് കൊണ്ട് ഒരാളല്ല, 100 പേരല്ല, ആയിരങ്ങളല്ല, 10,000ങ്ങളല്ല, ലക്ഷക്കണക്കിന് കുട്ടികളാണ് മതം മാറിക്കൊണ്ടിരിക്കുന്നത്. ಈ ಒಂದು ಕೊರತೆಯಿಂದಾಗಿ, ಈ ತರ ಒಂದು ಶಿಕ್ಷಣ ಕೊಡುವುದಿಲ್ಲ, ಇಲ್ಲ ಕೊಟ್ಟಿಲ್ಲ ಅಂತಿರುವ ಕೊರತೆಯಿಂದಾಗಿ ಒಂದಲ್ಲ, 10 ಅಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷಗಟ್ಟಲೆ ಮಕ್ಕಳು, ಇಲ್ಲ ಲಕ್ಷಗಟ್ಟಲೆ ಜನರು ಪ್ರತಿದಿನ ಮತಾಂತರ ಆಗ್ತಾ ಇದ್ದಾರೆ. അങ്ങനെയുള്ള ലക്ഷക്കണക്കിന് കുട്ടികളിൽ ഒരാളായിരുന്നു നമ്മുടെ ആതിര. ಹಾಗಿರುವ ಲಕ್ಷಗಟ್ಟಲೆ ಇರುವ ಜನರಲ್ಲಿ ಒಬ್ಬರಾಗಿದ್ರು ನಮ್ಮ ಆದಿರಾಜಿ ಕೂಡ. അവൾ ആയിഷ എന്ന പേരിൽ മുസ്ലിം ആകാൻ തീരുമാനിച്ചു. ಆದಿರಾಜಿ ಮತಾಂತರವಾಗಿ ಆಯಿಷಾ ಎಂಬ ಹೆಸರನ್ನು ಆಯ್ಕೆ ಮಾಡಿದ್ರು. വെറുതെ ഒരു ലവ് ജിഹാദ് പോലെ പോയതല്ല, ബ്രെയിൻ വാഷിംഗ് ജിഹാദ് വഴിയാണ്, കൺവർഷൻ ജിഹാദ് വഴിയാണ് അവൾ ആയിഷയായിട്ട് മാറിയത്. ಆದಿರಾಜಿ ಒಂದು ಲವ್ ಜಿಹಾದ್ ಅಂತ ಲೇಬಲ್ ಕೊಡ್ಲಿಕ್ಕೆ ಆಗಲ್ಲ, ಅದು ಸಂಪೂರ್ಣವಾಗಿಯೂ ಐಡಿಯಾಲಜಿಕಲ್ ಆಗಿರುವ ಒಂದು ಜಿಹಾದಿಗೆ ವಿಕ್ಟಿಮ್ ಆದವರು ಆದಿರಾಜಿ. മതപരിവർത്തനം ചെയ്യാനായി, മതപരിവർത്തന കേന്ദ്രത്തിൽ പോകാനായി 2017 ജൂലൈ 10 വീട് വിട്ടിറങ്ങി. 2017 ಜುಲೈ 10ಕ್ಕೆ ಲೀಗಲಿ ಮತಾಂತರ ಆಗ್ಲಿಕ್ಕೋಸ್ಕರ, ಕನ್ವರ್ಷನ್ ಸೆಂಟರಿಗೆ ಜಾಯಿನ್ ಆಗ್ಲಿಕ್ಕೋಸ್ಕರ ಮನೆ ಬಿಟ್ಟು ಹೊರಟವರು ಆದಿರಾಜಿ. പോകുന്നതിന് മുമ്പ് അവൾ ഒരു കാര്യം ചെയ്തു. ಹೋಗುವುದಕ್ಕಿಂತ, ಮನೆಯಿಂದ ಹೊರಡುವುದಕ್ಕಿಂತ ಮೊದಲಾಗಿ ಒಂದು ಕಾರ್ಯವನ್ನು ಅವರು ಮಾಡಿದ್ರು. അച്ഛനെയും അമ്മയെയും അമ്മുമ്മയെയും സഹോദരനെയും ഇസ്ലാമിലേക്ക് കൊണ്ടുപോകാനായി
22 പേജുള്ള ഒരു കത്ത് അവൾ എഴുതി വെച്ചു. ತನ್ನ ತಂದೆ, ತಾಯಿ, ಅಜ್ಜಿ, ತನ್ನ ಅಣ್ಣನನ್ನು ಕೂಡ ಇಸ್ಲಾಂ ಮತಕ್ಕೆ ಸೇರಿಸಲಿಕ್ಕೋಸ್ಕರ 22 ಪುಟ ಇರುವಂತಹ ಒಂದು ಪತ್ರವನ್ನು ಅವರು ಬರೆದಿಟ್ರು. അവൾക്കന്ന് 22 വയസ്സായിരുന്നു. ಆ ಪತ್ರ ಬರಿಬೇಕಿದ್ರೆ ಅವರಿಗೆ 22 ವಯಸ್ಸು. 22 വയസ്സായതുകൊണ്ട് 22 പേജ് എഴുതി. 22 ವಯಸ್ಸಾದ ಕಾರಣ ಅವರು 22 ಪುಟದ ಪತ್ರ ಬರೆದಿರಬೇಕು. ഇപ്പോഴാണെങ്കിൽ എത്ര പേജ് എഴുതുമെന്ന് എനിക്കറിയില്ല. ಇವಾಗಾದ್ರೆ ಎಷ್ಟು ಪುಟದ ಪತ್ರ ಬರೀತಾರೆ ಅಂತ ಗೊತ್ತಿಲ್ಲ. പെൺകുട്ടികളുടെ വയസ്സ് പറയാൻ പറ്റാത്തതുകൊണ്ട് ഞാൻ പറയുന്നില്ല, എത്ര പേജാണെന്ന് പറയുന്നില്ല. ಹುಡುಗಿಯರದು ವಯಸ್ಸು ಹೇಳಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳುವುದಿಲ್ಲ ಅಂತ. ഏതായാലും അവൾ പോകുന്നതിന് മുമ്പ് തന്നെ അവളുടെ അമ്മുമ്മയെ പോലും ഇസ്ലാമിലേക്ക് കൊണ്ടുവരുന്നതിൽ വിജയിച്ചിരുന്നു. ಅವರು ಲೀಗಲಿ ಕನ್ವರ್ಟ್ ಆಗ್ಲಿಕ್ಕೆ ಹೋಗೋದಕ್ಕಿಂತ ಮೊದಲೇನೆ ಹೇಗಾದ್ರೂ ಆದಿರಾಜಿ ಅವರ ಅಜ್ಜಿಯನ್ನು, ಅಷ್ಟು ಏಜ್ ಆಗಿರುವ ಅಜ್ಜಿಯನ್ನು ಕೂಡ ಮತಾಂತರ ಮಾಡ್ಲಿಕ್ಕೆ ಇರುವಂತಹ ಪತ್ರವನ್ನು ಬರೆದಿಟ್ರು ನೋಡಿ. അവളുടെ ചേട്ടനെ കൂടി മതപരിവർത്തനത്തിന്റെ വക്കിലെത്തിച്ചിരുന്നു. ಅಣ್ಣನನ್ನು ಕೂಡ ಮತಾಂತರದ ಆ ಪೀಕ್ സ്റ്റേജിಗೆ ತಲುಪಿಸಿದ್ರು. ഭാഗ്യം, സുന്നത്ത് ചെയ്യുന്നതിന് മുമ്പ് അയാൾ രക്ഷപ്പെട്ടു. ಪುಣ್ಯ ಅಂತ ಹೇಳ್ಬಹುದು, ಭಾಗ್ಯ ಅಂತ ಹೇಳ್ಬಹುದು. ಆಕೆ ಅಣ್ಣ ಸುನ್ನತ್ ಆಗೋದಕ್ಕಿಂತ ಮೊದಲೇ ಅಲ್ಲಿಂದ ಸೇವ್ ಆದ್ರು. ഇല്ലെങ്കിൽ അദ്ദേഹം 1-2 മാസം ഇങ്ങനെ കവച്ച് നടക്കേണ്ടി വന്നേനെ. ಇಲ್ಲದಿದ್ದು 1-2 ತಿಂಗಳು ಅವರು ಸ್ವಲ್ಪ കഷ്ടപ്പെടുത്തിದ್ರು. അപ്പോൾ അങ്ങനെയുള്ള വെറുതെ മതം മാറാൻ പോയ കുട്ടിയല്ല, മറ്റുള്ളവരെ കൂടി ഇസ്ലാമിലേക്ക് കൊണ്ടുപോകണമെന്ന രീതിയിൽ ഇസ്ലാമിൻ്റെ റാഡിക്കലൈസേഷൻ വക്താവായിരുന്ന കുട്ടിയാണ് ആതിര. ವಿಷಯದ ಡೆಪ್ತ್ ಏನು ಅಂತಿರುವುದನ್ನು ಪ್ರಯೋರಿಟೈಸ್ ಮಾಡಿ ಹೇಳ್ತಾ ಇದ್ದಾರೆ ಗುರುಗಳು. ಸುಮ್ಮನೆ ಹಾಗೆ ಇದ್ದಕ್ಕಿದ್ದಾಗ ಒಂದಿನ ಮತಾಂತರ ಆಗ್ಲಿಕ್ಕೆ ಹೊರಟವರಲ್ಲ ಆದಿರಾಜಿ. ತಾನು ಮತಾಂತರ ಆಗೋದ್ರ ಜೊತೆಯಲ್ಲೇ ಇನ್ನೊಬ್ಬರನ್ನು ಕೂಡ ಹೇಗೆ ಮತಾಂತರ ಆಗ್ಬಹುದು ಅಂತ ಮಾಡಬಹುದು ಅಂತಿರುವುದು ಕೂಡ ಪ್ರಯತ್ನ ಪಡ್ತಿದ್ದವರು ಆದಿರಾಜಿ. അതുകൊണ്ടാണ് ഞാൻ ആദ്യം പറഞ്ഞത് കാണുന്നത് പോലെയല്ല അവൾ പെൺപുലി ആയിരുന്നു പറയാൻ കാരണം. ಅದಕ್ಕೆ ಪ್ರಾರಂಭದಲ್ಲಿ ಗುರುಗಳು ಹೇಳಿದ್ದಾರೆ, ಕಾಣುವಾಗ ಇನ್ನಸೆಂಟ್ ಆಗಿದ್ದಾರೆ, ಆದರೆ ಅವರೊಂದು ಟೈಗ್ರಸ್ ಅಂತ ಹೇಳಲಿಕ್ಕೆ ಕಾರಣ. അങ്ങനെ മതം മാറാനായിട്ട് പോയ ഈ സംഭവം കേരളത്തിൽ 2017 ഏറ്റവും അധികം ചർച്ച ചെയ്തൊരു വാർത്തയായിരുന്നു. ಹೀಗೆ ಆದಿರಾಜಿ ಅವರು ಮತಾಂತರ ಆಗ್ಲಿಕ್ಕೆ ಮನೆ ಹೊರಟು ಹೋಗಿದ್ದಾರೆ ಅಂತಿರುವ ವಿಷಯ ಇಡೀ ಕೇರಳದಲ್ಲಿ ಅದೊಂದು ದೊಡ್ಡ ಒಂದು ಇಶ್ಯೂ ಆಗಿತ್ತು. ഒരിക്കൽ ഒരു പരിപാടി പങ്കെടുത്തുകൊണ്ടിരിക്കുന്ന സമയത്താണ് ശ്രുതി ആതിരയുടെ ഒരു ഫോട്ടോ കാണിക്കുന്നത്. ನಾವೊಂದು ಕಾರ್ಯಕ್ರಮದಲ್ಲಿ ಇರಬೇಕಿದ್ರೆ ವಾಟ್ಸಪ್ ಅಲ್ಲಿ ಬಂದಂತಹ ಒಂದು ಫೋಟೋ ಆದಿರಾಜಿ ಅವರದ್ದು ನಾನು ಗುರುಗಳಿಗೆ ಹೀಗೆ ತೋರಿಸಿದೆ. ആതിര വീട് വിട്ടിറങ്ങിയ സംഭവം ഒരു കൊടുങ്കാറ്റ് പോലെ അന്നത്തെ പത്രങ്ങളും ദൃശ്യമാധ്യമങ്ങളും സോഷ്യൽ മീഡിയയും ചർച്ച ചെയ്തിരുന്നൊരു സമയമായിരുന്നു. ಆ ಸಂದರ್ಭ ಅಂತ ಹೇಳಿದ್ರೆ ಆದಿರಾಜಿ ಮನೆ ಬಿಟ್ಟು ಮತಾಂತರಕ್ಕೆ ಅಂತ ಹೊರಟಿರುವ ವಿಷಯ ಇಡೀ ನ್ಯೂಸ್ ಚಾನೆಲ್ಸ್ ಅಲ್ಲಿ, ಅದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಪೇಪರ್ಸ್ ಅಲ್ಲಿ ಎಲ್ಲ ಹರಡಿರುವ ಸಂದರ್ಭ ಆಗಿತ್ತು. അങ്ങനെയാണ് ആതിരയെ ഞാൻ ആദ്യമായി മൊബൈലിലൂടെ കാണുന്നത്. ಹಾಗೆ ಗುರುಗಳು ಮೊದಲಾಗಿ ಆದಿರಾಜಿಯನ್ನು ಮೊಬೈಲ್ ಅಲ್ಲಿ ನೋಡ್ತಾರೆ, ವಾಟ್ಸಪ್ ಮೆಸೇಜ್ ಅಲ್ಲಿ ಆಗಿ. കുറേയേറെ തട്ടമിട്ട പെൺകുട്ടികളുടെ നടുവിൽ നിൽക്കുന്ന ഒരു പെൺകുട്ടി, ತುಂಬಾ ಹಿಜಾಬ್ ಧರಿಸಿರುವಂತಹ ಹುಡುಗಿಯರ ಮಧ್ಯದಲ್ಲಿ ಹಣೆಯಲ್ಲಿ ಬೊಟ್ಟಿಲ್ಲ, ಫುಲ್ ಸ್ಲೀವ್ಸ್ ಎಲ್ಲ ಹಾಕಿ ಒಂದು ಆಲ್ಮೋಸ್ಟ್ ಕನ್ವರ್ಷನ್ ಅಂತಿರುವ ಒಂದು ಸ್ಟೇಜ್ ಅಲ್ಲಿ ಆದಿರಾಜಿಯನ್ನು ಗುರುಗಳ ಫೋಟೋದಲ್ಲಿ ಕಾಣ್ತಾ ಇದ್ದಾರೆ. തങ്ങളുടെ മകളെ കാണുന്നില്ല എന്ന് പരാതിപ്പെട്ടുകൊണ്ട് മാതാപിതാക്കൾ ഹോസ്ദുർഗ് കോടതിയിൽ പരാതി നൽകി. ತಮ್ಮ ಮಗಳನ್ನು ಕಾಣುವುದಿಲ್ಲ ಅಂತ ಹೇಳಿ ಆದಿರಾಜಿಯ ತಂದೆ ತಾಯಿಯರು ಹೊಸದುರ್ಗ ಕೋರ್ಟಲ್ಲಿ ಕಂಪ್ಲೇಂಟ್ ಹಾಕಿದ್ರು. ഹോസ്ദുർഗ് കോടതിയിൽ ഹാജരാകുന്നതിന് മുമ്പ് തട്ടമിട്ടുകൊണ്ട് ആതിര, അന്ന് ഐഷ എന്ന പേരിൽ അറിയപ്പെട്ടിരുന്ന ആതിര, ഏഷ്യാനെറ്റിന് ഇന്റർവ്യൂ നൽകി. ನಂತರ ಹೊಸದುರ್ಗ ಕೋರ್ಟ್ ಅಲ್ಲಿ ಹಾಜರಾಗುವುದಕ್ಕಿಂತ ಮೊದಲಾಗಿ ಏಷ್ಯಾನೆಟ್ ಚಾನೆಲ್ ಅಲ್ಲಿ ಹಿಜಾಬ್ ಧರಿಸಿಕೊಂಡು ಆದಿರಾಜಿ ಒಂದು ಇಂಟರ್ವ್ಯೂ ಬೈಟ್ ಕೊಟ್ಟಿದ್ರು. ഇസ്ലാമാണ് പൂർണ്ണമായി ശരി, ഞാൻ ഇസ്ലാമിലേക്ക് മാറുന്നു എന്ന് പറഞ്ഞുകൊണ്ടാണ് ആ ഏഷ്യാനെറ്റ് ഇന്റർവ്യൂ വന്നത്. ಆ ಏಷ್ಯಾನೆಟ್ ಇಂಟರ್ವ್ಯೂ ಅಲ್ಲಿ ಅವರು ಹೇಳ್ತಿದ್ರು, ಇಸ್ಲಾಂ ಇಸ್ ದ ಅಲ್ಟಿಮೇಟ್ ರಿಯಾಲಿಟಿ, ರಿಯಲ್ ರಿಲಿಜಿಯನ್. ಆ ಮತ ನಾನು ಆಯ್ಕೆ ಮಾಡ್ತಾ ಇದ್ದೀನಿ, ನನ್ನ ಹೆಸರು ಆಯಿಷಾ ಅಂತ ಹೇಳಿಕೊಂಡು ಹಿಜಾಬ್ ಎಲ್ಲ ಧರಿಸಿ ಅವರು ಇಂಟರ್ವ್ಯೂ ಕೊಟ್ಟಿರೋದು. ഹോസ്ദുർഗ് കോടതിയിൽ ഹാജരാക്കിയ ആതിരയുടെ മുമ്പിൽ അച്ഛനും അമ്മയും സഹോദരനും അമ്മാവനുമെല്ലാം കരഞ്ഞ് കണ്ണീർ വാർത്ത് തിരിച്ചു പോരൂ എന്ന് പറഞ്ഞു. ಹೊಸದುರ್ಗ ಕೋರ್ಟ್ ಅಲ್ಲಿ ಸರೆಂಡರ್ ಆದಂತಹ ಹಾಜರಾದಂತಹ ಆದಿರಾಜಿಯ ಕಾಲಿಗೆ ಬಿದ್ದು ತಂದೆ ತಾಯಿಯರು ಅಳುತ್ತಾ ಅಳುತ್ತಾ ಕೊರಗಿ ಅವರು ವಿನಂತಿ ಮಾಡಿದ್ರು, ಬಿಡು, ಮನೆಗೆ ಬಾ, ನೀನು ವಾಪಸ್ ಮನೆಗೆ ಬಾ ಮಗಳೇ ಅಂತ ಅವರು ವಿನಂತಿ ಮಾಡಿದ್ರು. ആതിരയുടെ മനം അലിഞ്ഞില്ല. ಅವಾಗ
ಆದಿರಾಜಿಯ ಮನಸ್ಸು ಎಳ್ಳಷ್ಟು ಕರಗಿಲ್ಲ. ബ്രെയിൻ വാഷിങ്ങിന്റെ ശക്തി അത്രത്തോളം ഉണ്ടെന്ന് നമ്മൾ മനസ്സിലാക്കണം. ಈ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕು ಬ್ರೈನ್ ವಾಷಿಂಗಿಗೆ ಶಕ್ತಿ ಎಷ್ಟಿದೆ ಅಂತಿರೋದು. ബ്രെയിൻ വാഷിങ്ങിന്റെ ഒരു ഘട്ടം കഴിഞ്ഞാൽ അച്ഛനോ അമ്മയോ കരഞ്ഞ് കാല് പിടിച്ചാലും സഹോദരങ്ങൾ അഭ്യർത്ഥിച്ചാലും ആര് പറഞ്ഞാലും കോടതി പറഞ്ഞാൽ പോലും കേൾക്കാത്ത അവസ്ഥയിലെത്തുമായിരുന്നു. ಬ್ರೈನ್ ವಾಷಿಂಗ್ ನ ಒಂದು ಸ್ಟೇಜ್ ಕಳೆದ್ರೆ ಅಪ್ಪ ಅಮ್ಮ ಹೇಳಿದ್ರು ಸರಿ, ಅವರ ಕಣ್ಣೀರು ಕಂಡ್ರು ಸರಿ, ಯಾರು ಹೇಳಿದ್ರು ಕೂಡ ಬದಲಾಗಿ ಮರಳಿ ಬಾರದಂತಹ ಒಂದು ಸ್ಟೇಜಿಗೆ ನಮ್ಮ ಬ್ರೈನ್ ವಾಶ್ ಆಗಿ ಹೋಗಿಬಿಡುತ್ತೆ. ಅಷ್ಟು ಇನ್ಫ್ಲೂಯೆನ್ಸ್ ಆಗಿ ಹೋಗಿಬಿಡ್ತೀವಿ. പോലീസ് ഉദ്യോഗസ്ഥന്മാരും അഭിഭാഷകരും ജഡ്ജി പോലും പറഞ്ഞിട്ട് പോലും ആതിരയുടെ മനസ്സ് മാറിയില്ല. ಪೊಲೀಸ್ ಆಫೀಸರ್ಸ್ ಆಗಲಿ, ಲಾಯರ್ಸ್ ಆಗಲಿ, ಈವನ್ ಜಡ್ಜಸ್ ಹೇಳಿ ಕೂಡ ಆದಿರಾಜಿಯ ಮನಸ್ಸು ಬದಲಾಗಿಲ್ಲ. ഇസ്ലാം പഠിക്കാനായിട്ട് കുപ്രസിദ്ധമായ സത്യസരണിയിലേക്ക് പോകണമെന്ന് അവൾ കോടതിയുടെ മുമ്പിൽ പറഞ്ഞു. ಅವ್ರೇನಂದ್ರು ಗೊತ್ತಾ, ನನಗೆ ಇಸ್ಲಾಂ ಕಲಿಬೇಕು, ಮತಾಂತರ ಆಗ್ಬೇಕು ಅಂತ ಹೇಳಿ ಅವರು ಫೇಮಸ್ ಆದಂತ, ನೀವೆಲ್ಲ ಕೇಳಿಪಟ್ಟಿರಬಹುದು, ಸತ್ಯ ಸರಣಿ ಅಂತ ಹೇಳುವ ಕೇರಳದ ಮಲಪುರಮಲ್ಲಿರುವ ಮತಾಂತರ ಸೆಂಟರಿಗೆ ಹೋಗ್ಬೇಕು ಅಂತ ಅವರು ಹೇಳಿದ್ರು. ഇതെല്ലാം മാധ്യമങ്ങളിൽ നിറഞ്ഞു നിന്ന വാർത്തയായിരുന്നു. ಇದೆಲ್ಲ ಎಲ್ಲಾ ಮೀಡಿಯಾದಲ್ಲಿಯೂ ಫುಲ್ಲಿ ಕವರ್ಡ್ ಆದ ನ್ಯೂಸ್ ಆಗಿತ್ತು. അതിനുശേഷം മാതാപിതാ ഹൈക്കോടതിയിൽ സമീപിച്ചു. ಅಲ್ಲಿಂದ ಮಗಳನ್ನು ಬಿಟ್ಟು ಸಿಕ್ಕುವುದಿಲ್ಲ ಅಂತ ಗೊತ್ತಾದ ತಂದೆ ತಾಯಿಯರು ಹೈಕೋರ್ಟ್ ಅನ್ನು ಸಮೀಪಿಸಿದರು. അവിടെയും ആതിര ഹാജരായി ഇത് തന്നെ പറഞ്ഞു. ಅಲ್ಲಿಯೂ ಆ ಹೈಕೋರ್ಟ್ ಅಲ್ಲಿಯೂ ಕೂಡ ಆದಿರಾಜಿ ಹಾಜರಾಗಿ ಇದೇ ರೀತಿಯಲ್ಲಿ ಮಾತಾಡಿದರು. അവസാനം മുസ്ലിം വനിതയായി തുടരാം, പഠിക്കാനുള്ള എല്ലാ സൗകര്യങ്ങളും ചെയ്തു കൊടുക്കാം എന്ന ഉറപ്പിൽ അവളെ വീട്ടിലേക്ക് കൊണ്ടുപോകാൻ കോടതി ഉത്തരവിട്ടു. ಕೊನೆಗೆ ಇಸ್ಲಾಂ ಆಗಿ ಕಂಟಿನ್ಯೂ ಆಗಬಹುದು, ಇಸ್ಲಾಂ ಕಲಿಬಹುದು ಅಂತಿರುವ ರೀತಿಯಲ್ಲಿ ಕೋರ್ಟಿಂದ ಮನೆಯವರ ಜೊತೆ ಬಿಡ್ಲಿಕ್ಕೆ ತೀರ್ಮಾನ ಆಯಿತು. അങ്ങനെയാണ് ആതിരയെ ആർഷവിദ്യാ സമാജത്തിൽ കൊണ്ടുവരുന്നത്. ಹಾಗೆ ಆದಿರಾಜಿಯನ್ನು ಆರ್ಷವಿದ್ಯಾ ಸಮಾಜಕ್ಕೆ ಪ್ಯಾರೆಂಟ್ಸ್ ತಂದ್ರು, ಕರ್ಕೊಂಡು ಬಂದ್ರು. അവിടെയുള്ളവരെ കൂടി ഇസ്ലാമിലേക്ക് കൊണ്ടുപോകാനായിരുന്നു അവളുടെ ലക്ഷ്യം. ಆದಿರಾಜಿಯ ಗುರಿ ಏನಿತ್ತು ಅಂತ ಹೇಳಿದ್ರೆ ಆರ್ಷವಿದ್ಯಾ ಸಮಾಜದಲ್ಲಿರುವವರನ್ನು ಕೂಡ ಮತಾಂತರ ಮಾಡುವ ಅಂತ. അത്രയ്ക്ക് ബ്രെയിൻ വാഷ് ചെയ്യപ്പെട്ട അവസ്ഥയിലായിരുന്നു ആതിര. ನೋಡುವಾಗ ಇನ್ನಸೆಂಟ್ ಆಗಿರೋರಾದ್ರೂ ಕೂಡ ಅಷ್ಟರ ಮಟ್ಟಿಗೆ ಬ್ರೈನ್ ವಾಶ್ ಆಗಿ ಹೋದವರು ಆದಿರಾಜಿ. ശരീരവും മുഖവും ഒക്കെ മറച്ച് ഐഷയായി വന്ന ആതിരയെ കുറച്ച് ദിവസങ്ങൾക്കുള്ളിൽ ചന്ദനക്കുറി തൊടിവിച്ച് പഴയ ആതിര മോളാക്കുവാൻ ആർഷവിദ്യാ സമാജത്തിന് കഴിഞ്ഞു. ಫುಲ್ ಬಾಡಿ ಕವರ್ ಆಗ್ತಾ ಬುರ್ಕಾ ಮತ್ತೆ ಹಿಜಾಬ್ ಎಲ್ಲ ಧರಿಸಿ ಮುಖವನ್ನು ಅರ್ಧವಾಗಿ ಕವರ್ ಮಾಡಿದಂತಹ ಆ ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಬಂದ ಆರ್ಷವಿದ್ಯಾ ಸಮಾಜಕ್ಕೆ ಬಂದಂತಹ ಆದಿರಾಜಿಯನ್ನು ಬಹಳ ಸ್ವಲ್ಪ ದಿನದಲ್ಲಿ ಮರಳಿ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ತಂದು ನೀವಿವಾಗ ಕಾಣುವ ರೀತಿಯಲ್ಲಿ ಬದಲಾಗಿಸಲಿಕ್ಕೆ ಆರ್ಷವಿದ್ಯಾ ಸಮಾಜಕ್ಕಾಯಿತು. അതാണ് ആർഷവിദ്യാ സമാജം ഡി റാഡിക്കലൈസേഷൻ കോഴ്സിൻ്റെ ശക്തി. ಅದು ಆರ್ಷವಿದ್ಯಾ ಸಮಾಜದ ಡಿ ರ್ಯಾಡಿಕಲೈಸೇಷನ್ ಕೋರ್ಸಿನ ശക്തി. അത് മാത്രമല്ല, അവൾ എന്തുകൊണ്ടാണ് ഇസ്ലാമിലേക്ക് പോയത്, എന്തുകൊണ്ടാണ് തിരിച്ചു വന്നത് എന്നത് ലോകത്തോട് ധൈര്യപൂർവ്വം പറയാൻ തയ്യാറായി. ಅದು ಮಾತ್ರ ಅಲ್ಲದೆ ತಾನು ಯಾಕೆ ಇಸ್ಲಾಮನ್ನು ಆಯ್ಕೆ ಮಾಡಿದ ಜೀವನದಲ್ಲಿ, ಮತ್ತೆ ಯಾಕೆ ಇಸ್ಲಾಮನ್ನು ಬಿಟ್ಟೆ ಅಂತ ಇರುವುದನ್ನು ಕೂಡ ಈ ಲೋಕಕ್ಕೆ ಹೇಳಲಿಕ್ಕೆ ಅವರು ಸಿದ್ಧವಾಗಿ ಮುಂದೆ ಬಂದರು. അങ്ങനെ പത്രസമ്മേളനം വിളിച്ച് അവൾ കാര്യങ്ങൾ വിശദീകരിച്ചു. ಹಾಗೆ ಅವರು ಪ್ರೆಸ್ ಮೀಟ್ ಕರೆದು ಎಲ್ಲ ವಿಷಯಗಳನ್ನು ಅವರು ವಿವರವಾಗಿ ಹೇಳಿದರು. അങ്ങനെയുള്ള ധീര വനിത ആർഷവിദ്യാ സമാജത്തിൻ്റെ പുലിക്കുട്ടിയാണ് ആതിര. ಹಾಗಿರುವ ಧೀರ ನಾರಿ ಆರ್ಷವಿದ್ಯಾ ಸಮಾಜದ ಟೈಗ್ರೆಸ್ ಆಗಿರುವವರು ಆದಿರಾಜಿ. ഈ പുസ്തകത്തിലൂടെ അവൾ കടന്നു പോകുന്ന വഴികൾ വിശദീകരിക്കുന്നു. ಈ ಪುಸ್ತಕದ ಮೂಲಕವಾಗಿ ಆದಿರಾಜಿ ಅವರ ಜೀವನದಲ್ಲಿ ಕಳೆದೋದಂತಹ ಸಂದರ್ಭಗಳನ್ನು ಎಲ್ಲರಿಗೂ ವಿವರಿಸ್ತಾ ಇದ್ದಾರೆ. തനിക്കുണ്ടായ അനുഭവം ഇനി ഒരു കുട്ടിക്കും ഉണ്ടാകാതിരിക്കാനായി അവൾ തുറന്നു പറയുന്നു. ತನಗೆ ತನ್ನ ಜೀವನದಲ್ಲಿ ಬಂದಂತಹ ಅನುಭವ ಇನ್ನೊಬ್ಬರ ಜೀವನದಲ್ಲಿ ಬರಬಾರದು, ಇನ್ನೊಂದು ತಾಯಿ ತಂದೆ ಕೂಡ ಅಳಬಾರದು ಅಂತಿರುವ ಒಂದು ಕಾರಣಕ್ಕೆ ಅವರು ತನ್ನ ಜೀವನ ಕಥೆಯನ್ನು ಲೋಕಕ್ಕೆ ಹೇಳಲಿಕ್ಕೆ ಅವರು ಸಿದ್ಧವಾಗಿ ಮುಂದೆ ಬಂದರು. എങ്ങനെയാണ് താൻ ഇസ്ലാമിലേക്ക് പോയത്, ಹೇಗೆ ತಾನು ಇಸ್ಲಾಮಿಗೆ ಕನ್ವರ್ಟ್ ಆದೆ, ഇസ്ലാമിലേക്ക് പോയപ്പോഴുള്ള എൻ്റെ മനസ്ഥിതി
എങ്ങനെയായിരുന്നു? ಇಸ್ಲಾಮಿಗೆ ಕನ್ವರ್ಟ್ ಆದ ಆ ಸಂದರ್ಭದಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತು? അച്ഛനും അമ്മയും കരഞ്ഞ് കാല് പിടിച്ചിട്ട് പോലും, പോലീസ് ഉദ്യോഗസ്ഥരും അഭിഭാഷകരും കോടതി ഉപദേശിച്ചിട്ട് പോലും മാറാതെ നിൽക്കുന്ന മാനസികാവസ്ഥ എനിക്ക് അങ്ങനെ ഉണ്ടായി എന്നവൾ എഴുതുന്നു. ತನ್ನ ತಾಯಿ ತಂದೆಯರು ಅಳುದು ವಿನಂತಿ ಮಾಡಿಯೂ ಪೊಲೀಸ್, ಲಾಯರ್ಸ್, ಜಡ್ಜಸ್ ಕೂಡ ಉಪದೇಶ ಕೊಟ್ಟು ಕೂಡ ಬದಲಾಗದ ರೀತಿಯಲ್ಲಿ ತನ್ನ ಬ್ರೈನ್ ವಾಶ್ ಹೇಗೆ ಆಯಿತು ಅಂತಿರುವುದನ್ನು ಅವರು ವಿವರಿಸ್ತಾ ಇದ್ದಾರೆ. എങ്ങനെ അവൾ തിരിച്ചു വന്നു എന്ന് എഴുതുന്നു. ಜೊತೆಯಲ್ಲಿ ಅವರಿಗೆ ಹೇಗೆ ಸನಾತನ ಧರ್ಮಕ್ಕೆ ಮರಳಿ ಬರಲಿಕ್ಕೆ ಆಯಿತು ಅಂತಿರುವುದನ್ನು ಕೂಡ ಅವರು ವಿವರಿಸ್ತಾ ಇದ್ದಾರೆ. തനിക്കുണ്ടായ അനുഭവം മറ്റൊരു കുട്ടിക്കും ഉണ്ടാകാതിരിക്കാൻ, തൻ്റെ മാതാപിതാക്കൾ ചൊരിഞ്ഞ കണ്ണീർ മറ്റൊരു മാതാപിതാക്കളും അനുഭവിക്കാതിരിക്കാൻ, ഇനിയൊരു ഭീകരവാദി ഉണ്ടാകാതിരിക്കാനായി അവൾ എങ്ങനെ ആർഷവിദ്യാസമാജത്തിലെ ഫുൾ ടൈമറായി എന്നുകൂടി ഇതിനകത്ത് വിശദീകരിക്കുന്നു. ಹೇಗೆ ಇನ್ನೊಂದು ತನ್ನ ಜೀವನದಲ್ಲಿ ತನಗೆ ಬಂದಂತಹ ಅನುಭವ ಇನ್ನೊಬ್ಬಳ ಜೀವನದಲ್ಲಿ ಬರಬಾರದು, ತನ್ನ ತಂದೆ ತಾಯಿಯರು ಸುರಿದಂತಹ ಕಣ್ಣೀರು ತರ ಇನ್ನೊಂದು ತಂದೆ ತಾಯಿಯರ ಕಣ್ಣೀರು ಸುರಬಾರದು, ಅದೇ ರೀತಿಯಲ್ಲಿ ಈ ಸಮಾಜಕ್ಕೋಸ್ಕರ ಒಂದು ಮೆಸೇಜ್ ಅನ್ನು ಇದನ್ನು ಕೊಡಬೇಕು ಅಂತ ಹೇಳಿ ಅವರು ಮುಂದೆ ಬಂದರು. ತಾನು ಹೇಗೆ ಆರ್ಷ ವಿದ್ಯಾ ಸಮಾಜದ ಫುಲ್ ಟೈಮರ್ ಆದೆ ಅಂತಿರುವುದನ್ನು ಕೂಡ ಅವರು ವಿವರಿಸ್ತಾ ಇದ್ದಾರೆ ಪುಸ್ತಕದಲ್ಲಿ. അതുകൊണ്ട് ആതിര നൽകുന്ന വെളിച്ചം കന്നഡ ഭാഷയിൽ കൂടി കർണാടകത്തിലുള്ളവർക്ക് കൂടി ലഭിക്കുന്ന ഈ സുദിനത്തിൽ ആ പുസ്തകം പ്രകാശനം ചെയ്യാൻ കഴിയുന്നതിൽ പ്രത്യേക സന്തോഷമുണ്ട്. ಹಾಗೆ ಆದಿರಾಜಿ ಹರಡಿಸ್ತಾ ಇರುವ ಈ ಬೆಳಕು ಕನ್ನಡ ನಾಡಿಗೋಸ್ಕರ, ಇಡೀ ಕನ್ನಡ ನಾಡಿಗೋಸ್ಕರ ಹರಡಿಸಲಿಕ್ಕೆ ಕನ್ನಡ ಭಾಷೆಯಲ್ಲಿ ಅನುವಾದ ಆಗಿರುವ ಈ ಪುಸ್ತಕದ ಬಿಡುಗಡೆ ಈ ಶುಭ ದಿನದಲ್ಲಿ, ಈ ಶುಭ ಗಳಿಗೆಯಲ್ಲಿ ಆಗ್ತಾ ಇರುವುದು ಕೂಡ ಹೆಮ್ಮೆ ಆಗ್ತಾ ಇದೆ. ഈ പുസ്തകം വായിച്ചാൽ നിങ്ങൾ ഒരിക്കലും ഇങ്ങനെയുള്ള ബ്രെയിൻ വാഷിങ്ങിൽ പെട്ടു പോകില്ല. ಈ ಪುಸ್ತಕ ನೀವು ಓದಿದ್ರೆ ಈ ತರದ ಬ್ರೈನ್ ವಾಷಿಂಗಿಗೆ, ರ್ಯಾಡಿಕಲೈಸೇಷನ್ಗೆ ನೀವು ಯಾವತ್ತೂ ಒಳಪಡಲಿಕ್ಕಿಲ್ಲ. അത് മാത്രമല്ല, അങ്ങനെ പോകുന്നവരെ തിരിച്ചു കൊണ്ടുവരുവാനുള്ള കഴിവ് കൂടി ലഭിക്കും ഒരു പരിധിവരെ. ಅದು ಮಾತ್ರವಲ್ಲದೆ ಹಾಗೆ ಮತಾಂತರಕ್ಕೆ, ರ್ಯಾಡಿಕಲೈಸೇಷನ್ಗೆ ಒಳಪಡುವವರನ್ನು ಮರಳಿ ತರಲಿಕ್ಕೆ ಒಂದು ಸ್ಟೇಜ್ ವರೆಗೆ ನಿಮಗೆ ಆಗುತ್ತೆ. അതുകൊണ്ട് നിങ്ങൾ എല്ലാവരും ഈ പുസ്തകം ശ്രദ്ധയോടെ വായിക്കണം, മറ്റുള്ളവരെ കൊണ്ട് വായിപ്പിക്കണം എന്നതാണ് എൻ്റെ ആദ്യ അഭ്യർത്ഥന. ನನ್ನ ಮೊದಲಾಗಿರುವ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಗುರುಗಳು ವಿನಂತಿ ಮಾಡ್ತಾ ಇರೋದು, ನೀವು ಎಲ್ಲರೂ ಈ ಪುಸ್ತಕಗಳು ಓದಬೇಕು, ಇನ್ನು ನಿಮ್ಮ ಗೆಳೆಯರಿಗೆ ಓದಲಿಕ್ಕೆ ಇದನ್ನು ಪ್ರಚಾರ ಮಾಡಬೇಕು ಅಂತ ಅವರು വിനಂತಿ ಮಾಡ್ತಾರೆ. മൂന്നാമത്തെ പ്രത്യേകത, ഈ ട്രാൻസ്ലേഷൻ ചെയ്തുകൊണ്ടിരിക്കുന്ന ശ്രുതിയുടെ പുസ്തകത്തിൻ്റെ റിവൈസ്ഡ് എഡിഷൻ, ഇംഗ്ലീഷ് എഡിഷൻ കൂടിയുള്ള പ്രകാശനം കൂടി ഉണ്ട് ഇവിടെ. ಮೂರನೇ ಒಂದು ವಿಶೇಷತೆ ಅಂತ ಹೇಳಿದರೆ, ಗುರುಗಳ ಮಾತನ್ನು ಕನ್ನಡದಲ್ಲಿ ನಿಮಗೆ ಹಂಚಿಕೊಳ್ತಾ ಇರುವ ನನ್ನ ಪುಸ್ತಕದ ಇಂಗ್ಲಿಷ್ ಅನುವಾದದ್ದು റിവൈസ്ഡ് വേർഷൻ ಇಲ್ಲಿ റിലീസ് ಆಗ್ತಾ ಇದೆ. റഹ്മത്ത് എന്ന പേരിൽ ഇസ്ലാമിലേക്ക് പോയ ആളാണ് ഇപ്പോൾ ഈ വിവർത്തനം ചെയ്തുകൊണ്ടിരിക്കുന്നത്. ಇಲ್ಲಿ ಗುರುಗಳ ಮಾತನ್ನು ವಿವರ್ತನೆ ಮಾಡ್ತಾ ಇರುವ, ಅನುವಾದ ಮಾಡ್ತಾ ಇರುವ ನಾನು ರಹಮತ್ ಎಂಬ ಹೆಸರಲ್ಲಿ ಇಸ್ಲಾಂ ಮತ ಆಯ್ಕೆ ಮಾಡಿ ನನ್ನ ಜೀವನದಲ್ಲಿ ಒಮ್ಮೆ ಕನ್ವರ್ಟ್ ಆಗಿದ್ದೆ. ആർഷവിദ്യാ സമാജത്തിൻ്റെ ആദ്യ വനിതാ പ്രചാരിക കൂടിയാണ് ശ്രുതി. ആർഷവിദ്യാ സമാജದ ಮೊದಲಿನ ವನಿತಾ ಪ್ರಚಾರಿಕೆ ನಾನು. ശ്രുതിയുടെ ഒരു പരാവർത്തനത്തിന്റെ കഥ എന്ന മലയാളം കൃതി നേരത്തെ തന്നെ ഇംഗ്ലീഷ്, ഹിന്ദി, മറാഠി, കന്നഡ ഭാഷകളിൽ പ്രസിദ്ധീകരിച്ചിട്ടുണ്ട്. ನಾನು ಬರೆದಂತಹ ಒಂದು ಪರಾವರ್ತನೆಯ ಕತೆ, ಮಲಯಾಳಮಲ್ಲಿ ഒരു ಪರಾವರ್ತನത്തിന്റെ ಕಥ, ಈ ಪುಸ್ತಕದ ಇಂಗ್ಲಿಷ್, ಹಿಂದಿ, ಮರಾಠಿ ವರ್ಷನ್ಸ್, ಕನ್ನಡ ವರ್ಷನ್ಸ್ ಎಲ್ಲ ರಿಲೀಸ್ ಆಗಿದೆ. ഈ പുസ്തകം എവിടെയുണ്ട്? ഇതും നിങ്ങൾ വായിക്കണം. ಈ ಪುಸ್ತಕಗಳು ಇಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಸ್ಟಾಲಲ್ಲಿ ಅವೈಲಬಲ್ ಆಗಿದೆ, ಅದು ಕೂಡ ನೀವು ಎಲ್ಲರೂ ಓದಬೇಕು. ഇന്ന് നമ്മുടെ സമാജം നേരിടുന്ന ഏറ്റവും വലിയ ഭീഷണികളെ എങ്ങനെ ചെറുക്കാം എന്നതിൻ്റെ പാഠപുസ്തകങ്ങളാണ് ഇതൊക്കെ. ಇದು ಬರೀ ಪುಸ್ತಕಗಳಲ್ಲ. ಈ ಪುಸ್ತಕಗಳು ಹೇಗೆ ಅಂತ ಹೇಳಿದ್ರೆ, ಇಂದು ನಮ್ಮ ಸಮಾಜವನ್ನು ಕಾಡ್ತಾ ಇರುವ ಎಲ್ಲ ರೀತಿಯಲ್ಲಿ ಇರುವ ಚಾಲೆಂಜಸ್, ಅತಿ ತೀಕ್ಷ್ಣವಾಗಿರುವ ಚಾಲೆಂಜಸ್ ಏನು, ಆ ಚಾಲೆಂಜಸ್ಗೆ ಹೇಗೆ ಪರಿಹಾರ ಕಾಣಬಹುದು ಅಂತಿರೋದರ ಬಗ್ಗೆ ವಿವರಿಸ್ತಾ ಇರುವ ಪುಸ್ತಕಗಳು. നമ്മൾ ഓരോ കാലഘട്ടത്തിലും അധാർമിക ശക്തികൾക്കെതിരെ അവതാര പുരുഷന്മാരും മഹാത്മാക്കളും എങ്ങനെ പോരാടി എന്ന് ഇതിഹാസങ്ങൾ നമ്മൾ വായിക്കുന്നുണ്ട്. ನಾವು ಇತಿಹಾಸಗಳ ಮೂಲಕವಾಗಿ ನಾವು ಕಲಿತೇವೆ, ಪ್ರತಿ ಕಾಲಗಳಲ್ಲಿ ಧರ್ಮ ವಿರುದ್ಧ ಶಕ್ತಿಗಳು ಬೆಳೆಯುವಾಗ ಹೇಗೆ ಅದನ್ನು ನಾವು ಎದುರಿಸಿದ್ದೇವೆ ಅಂತಿರೋದು ನಾವು ಕಲಿತೇವೆ.
രാവണൻ, കുംഭകർണൻ തുടങ്ങിയ അധർമ്മികളോട് എങ്ങനെയാണ് ശ്രീരാമചന്ദ്രൻ പൊരുതിയതെന്നുള്ളത് വാൽമീകി രാമായണത്തിൽ വായിക്കുവാൻ കഴിയും. ವಾಲ್ಮೀಕಿ ರಾಮಾಯಣದಲ್ಲಿ ಭಗವಂತ ಶ್ರೀರಾಮಚಂದ್ರನವರು ಹೇಗೆ ರಾವಣ, ಕುಂಭಕರ್ಣ ಅಂತ ಅಧರ್ಮಿಗಳ ಜೊತೆ ಹೋರಾಡಿದ್ದಾರೆ ಅಂತಿರುವುದು ನಾವು ಕಲಿತೇವೆ. കംസൻ, ജരാസന്ധൻ, കൗരവന്മാർ, ശിശുപാലൻ തുടങ്ങിയവർക്കെതിരെ ശ്രീകൃഷ്ണനും പാണ്ഡവരും നടത്തിയ പോരാട്ടങ്ങളെക്കുറിച്ച് വ്യാസമഹാഭാരതി വായിക്കുവാൻ കഴിയും. ಕಂಸ ಶಿಶುಪಾಲರಂತೆ ಅಧರ್ಮ ಶಕ್ತಿಗಳ ಜೊತೆ ಹೇಗೆ ಭಗವಾನ್ ಶ್ರೀಕೃಷ್ಣನವರು ಹೋರಾಡಿದ್ದಾರೆ ಅಂತಿರುವುದನ್ನು ಕೂಡ ವ್ಯಾಸ ಮಹಾಭಾರತದಿಂದ ನಾವು ಕಲಿತಾ ಇದ್ದೇವೆ. അന്നത്തെ ധർമ്മവിരുദ്ധ ശക്തികളെക്കുറിച്ച്, അധർമ്മികളെക്കുറിച്ച് നമുക്ക് വ്യക്തമായി അറിയാം. ನಮಗೆ ಆ ಕಾಲದ ಧರ್ಮ ವಿರುದ್ಧ ಶಕ್ತಿಗಳು, ಅಧರ್ಮಿಗಳು ಯಾರು ಅಂತ ಚೆನ್ನಾಗಿ ಗೊತ್ತು. എന്നാൽ ഇന്നത്തെ നമ്മുടെ ജനതയെ ബാധിച്ചുകൊണ്ടിരിക്കുന്ന അധർമ്മികളെക്കുറിച്ച് ഇവിടെ കൂടിയിരിക്കുന്ന എത്ര പേർക്കറിയാം എന്ന് സ്വയം ചോദിക്കുക. ಆದರೆ ಈ ಕಾಲದ ಅಧರ್ಮಿಗಳು, ಧರ್ಮ ವಿರುದ್ಧ ಶಕ್ತಿಗಳು ಯಾರು, ಹೇಗಿರುವವರು ಅಂತಿರುವುದನ್ನು ತಿಳಿದಿರುವವರು, ಇಲ್ಲಿ ಸೇರಿರುವವರು ಎಷ್ಟು ಜನರಿಗೆ ಗೊತ್ತು ಅಂತ ಸ್ವಯಂ ಒಮ್ಮೆ ಚಿಂತೆ ಮಾಡಿ ನೋಡಿ. അവർക്കെതിരെ പൊരുതുവാനുള്ള ദിവ്യാസ്ത്രമാണ് ഈ പുസ്തകങ്ങൾ. ಅವರಿಗೆ ಎದುರಾಗಿ ಹೋರಾಡಲಿಕ್ಕಿರುವ ಒಂದು ದಿವ್ಯಾಸ್ತ್ರ ಈ ಪುಸ್ತಕಗಳು. ഈ പുസ്തകങ്ങൾ ശ്രുതിയുടെയോ ആതിരയുടെയോ ആത്മകഥകൾ മാത്രമല്ല. ಈ ಪುಸ್ತಕಗಳು ಆದಿರಾಜಿ, ನಾನು ಹಾಗಿರುವವರ ಬರೀ ಆತ್ಮಕಥೆಗಳು ಮಾತ್ರ ಅಲ್ಲ. ഇവിടെ കൂടിയിരിക്കുന്ന പലരുടെയും ജീവിത അനുഭവങ്ങളാണ്. ಇಲ್ಲಿ ಸೇರಿರುವಂತಹ ಹಲವು ಜನರ ಜೀವನಾನುಭವ ಇದು. ഞാൻ ഓരോരുത്തരുടെ പേര് വായിക്കാം, അവരൊന്ന് കൈപൊക്കണം. ಇಲ್ಲಿ ಗುರುಗಳು ಒಬ್ಬೊಬ್ಬರ ಹೆಸರು ಕರೀತಾರೆ, ಅವರೊಮ್ಮೆ ಕೈ ಎತ್ತಬೇಕು ಅಂತ ಹೇಳ್ತಾರೆ. ഒന്ന്, സിയ എന്ന പേര് ഇസ്ലാമിലേക്ക് പോയി തിരികെ എത്തിയ വിശാലി ഷെട്ടി. ಸಿಯಾ ಎಂಬ ಹೆಸರಲ್ಲಿ ಇಸ್ಲಾಮಿಗೆ ಕನ್ವರ್ಟ್ ಆಗಿದ್ದವರು ವಿಶಾಲಿ ಶೆಟ್ಟಿ ಅವರು. അതുപോലെ ഐമ അമീറ എന്ന പേരിൽ ഇസ്ലാമിലേക്ക് പോയി തിരികെ എത്തിയ ഡോക്ടർ അനഖ. ಅದೇ ರೀತಿಯಲ್ಲಿ ಐಮಾ ಅಮೀರಾ ಎಂಬ ರೀತಿಯಲ್ಲಿ ಈ ವಸ್ತು ಕೈಬೆಕ್ಕು. ಐಮಾ ಅಮೀರಾ ಎಂಬ ಹೆಸರಲ್ಲಿ ಇಸ್ಲಾಮಿಗೆ ಕನ್ವರ್ಟ್ ಆದ ಡಾಕ್ಟರ್ ಅನಘಾ ಜಯಗೋಪಾಲ್. സന എന്ന പേരിൽ ഇസ്ലാമിലേക്ക് പോയി തിരികെ എത്തിയ ശ്രീദേവി. സന ಎಂಬ ಹೆಸರಲ್ಲಿ, അത് കൾച്ചറൽ പ്രോഗ്രാമിന്റെ മേക്കപ്പിലാണ്, അതുകൊണ്ട് ഇവിടെ ഇല്ല. ಸನ ಎಂಬ ಹೆಸರಲ್ಲಿ ಇಸ್ಲಾಮಿಗೆ ಕನ್ವರ್ಟ್ ಆಗ್ಲಿಕ್ಕಿದ್ದ ಶ್ರೀದೇವಿ ಅವರು ಕಲ್ಚರಲ್ ಪ್ರೋಗ್ರಾಮ್ ವಿಂಗ್ ಅಲ್ಲಿ ಇದ್ದಾರೆ, ಮೇಕಪ್ ರೂಮ್ ಅಲ್ಲಿ ಇದ್ದಾರೆ. ഖദീജ സന എന്ന പേരിൽ ഇസ്ലാമിലേക്ക് പോയി തിരികെ എത്തിയ ശ്രീലക്ഷ്മി, അതും കൾച്ചറൽ പ്രോഗ്രാമിലെ മേക്കപ്പിലാണ്. ಕಲ್ಚರಲ್ ಪ್ರೋಗ್ರಾಮ್ ವಿಂಗ್ ಅಲ್ಲಿ ಇರುವಂತಹ ಶ್ರೀಲಕ್ಷ್ಮಿ ಅವರು ಖದೀಜಾ ಸನಾ ಅಂತ ಇರುವ ಹೆಸರಲ್ಲಿ ಇಸ್ಲಾಮಿಗೆ ಕನ್ವರ್ಟ್ ಆಗ್ಲಿಕ್ಕಿದ್ದವರು. സാനിയ എന്ന പേരിൽ ഇസ്ലാമിലേക്ക് പോവുകയും പിന്നീട് തിരികെ എത്തി ഈ പുസ്തകം കന്നഡയിലേക്ക് ട്രാൻസ്ലേറ്റ് ചെയ്യുകയും ചെയ്ത ശ്വേത. ಸಾನಿಯಾ ಎಂಬ ಹೆಸರಲ್ಲಿ ಇಸ್ಲಾಮಿಗೆ ಆಲ್ಮೋಸ್ಟ್ ಕನ್ವರ್ಟ್ ಆಗ್ಲಿಕ್ಕಾದಂತಹ, ಆಮೇಲೆ ಮರಳಿ ಬಂದು ಈ ಪುಸ್ತಕಗಳನ್ನು ಕನ್ನಡಕ್ಕೆ ವಿವರ್ತನೆ ಮಾಡಿರುವಂತಹ ಶ್ವೇತಾ ಜಲಗೇರಿ ಅವರು. മിയ ഫാത്തിമ എന്ന പേരിൽ ഇസ്ലാമിലേക്ക് കൺവെർട്ട് ചെയ്യുകയും തിരികെ എത്തി ഇപ്പോൾ മേക്കപ്പ് ഇടുകയും ചെയ്യുന്ന കൃഷ്ണപ്രിയ. ಮಿಯಾ ಫಾತಿಮಾ ಎಂಬ ಹೆಸರಲ್ಲಿ ಇಸ್ಲಾಮಿಗೆ ಕನ್ವರ್ಟ್ ಆಗ್ಲಿಕ್ಕಿದ್ದವರು ಇವಾಗ ಸನಾತನ ಧರ್ಮಕ್ಕೆ ಮರಳಿ ಬಂದು ಆರ್ಷವಿದ್ಯಾ ಸಮಾಜದ ಪೂರ್ಣಾವತಿ ಫುಲ್ ಟೈಮರ್ ಆಗಿ ಈಗ ವರ್ಕ್ ಮಾಡ್ತಾ ಇದ್ದಾರೆ. ಅವಾಗ ಈಗ ಮೇಕಪ್ ರೂಮ್ ಅಲ್ಲಿ ಇದ್ದಾರೆ. ഫാത്തിമ എന്ന പേരിൽ ഇസ്ലാമിലേക്ക് കൺവെർട്ട് ചെയ്യുകയും തിരികെ എത്തുകയും ചെയ്ത അമയ. ಫಾತಿಮಾ ಎಂಬ ಹೆಸರಲ್ಲಿ ಕನ್ವರ್ಟ್ ಆಗ್ಲಿಕ್ಕಿದ್ದವರು ಅಮಯ. നൃത്തം എല്ലാം ഉപേക്ഷിച്ച ഡോക്ടർ അനഘയുടെ അനുജത്തി ಅಮೃತ. ಡಾಕ್ಟರ್ ಅನಘಾಜಿ ಅವರ ತಂಗಿ, ಅವರು ಬಹಳ ತುಂಬ ಒಳ್ಳೆ ಡ್ಯಾನ್ಸರ್. ಅವರು ಇಸ್ಲಾಮಿಗೋಸ್ಕರ ತನ್ನ ನೃತ್ಯ ಆ ಒಂದು ಸ್ಕಿಲ್ ಅನ್ನೇ ಬೇಡ ಅಂತ ಇಡ್ಲಿಕ್ಕಿದ್ದವರು, ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ക്രിസ്തുമതത്തിലേക്ക് മതം മാറിപ്പോയി ഒരു പ്രചാരികയായി, ക്രിസ്തുമത പ്രചാരികയാനും പോയി തിരികെ എത്തി പുനർജനി എന്ന പുസ്തകം രചിച്ച വനിതാ പ്രചാരിക ശാന്തികൃഷ്ണ. ಅದೇ ರೀತಿಯಲ್ಲಿ ಕ್ರಿಶ್ಚಿಯನ್ ಕನ್ವರ್ಷನ್ಗೆ ವಿಕ್ಟಿಮ್ ಆಗಲಿಕ್ಕೆ ಆದಂತಹ ಮತ್ತೆ ಮರಳಿ ನಮ್ಮ ಧರ್ಮಕ್ಕೆ ಬಂದು ಆರ್ಷವಿದ್ಯಾ ಸಮಾಜ ಫುಲ್ ಟೈಮರ್ ಆಗಿರುವಂತಹ പുനർജനി ಎಂಬ പുസ്തക ಬರೆದಿದ್ದಾರೆ ಶಾಂತಿ ಕೃಷ್ಣಾಜಿ. ഇങ്ങനെ നിരവധി ബ്രെയിൻ വാഷിങ്ങുകൾ, ദുസ്വാധീനങ്ങളിൽപ്പെട്ട് തിരിച്ചു വന്നവരാണ് ഇവിടെയൊക്കെ ഉള്ളത്. ಹೀಗೆ ಹಲವು ರೀತಿಯಲ್ಲಿರುವ ಬ್ರೈನ್ ವಾಷಿಂಗಿಗೆ, ಬ್ಯಾಡ್ ಇನ್ಫ್ಲೂಯೆನ್ಸಸ್ಸಿಗೆ ಒಳಪಟ್ಟು ಮರಳಿ സനാതന ധർമ്മಕ್ಕೆ ಬಂದವರು ಇಲ್ಲಿ ನಮ್ಮ ಜೊತೆಯಲ್ಲಿ ಬಂದವರು. അതിൽ നമ്മളോടൊപ്പം വന്ന അനുഷയുണ്ട്, അശ്വതിയുണ്ട്, ഗായത്രിയുണ്ട്, രതീഷുണ്ട്, പിന്നെ പലരുമുണ്ട്. ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಅನುಷಾ ಜಯಗೋಪಾಲ್, ರತೀಶ್ ಜಿ, ಅದೇ ಅಶ್ವತಿ, ಹಾಗೆ ಕೆಲವರು ಸಹ ಇದ್ದಾರೆ.
അതുപോലെ ഈ പരിപാടി ഉണ്ടെന്ന് തിരിച്ചറിഞ്ഞ് ഇങ്ങോട്ട് ഓടിയെത്തിയ നമ്മുടെ പഴയ വിദ്യാർത്ഥികൾ ഇവിടെയുണ്ട്. ಹಾಗೆ ಈ ತರ ಒಂದು ಕಾರ್ಯಕ್ರಮ ಪುತ್ತೂರಲ್ಲಿ ನಡೀತಾ ಇದೆ ಅಂತ ತಿಳಿದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೋಸ್ಕರ ಬಹಳ ದೂರದಿಂದ ಓಡಿ ಬಂದ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ. അതൊന്ന് ഡോക്ടർ മിഥുൻ കൈവെക്കുക. ಅಲ್ಲಿ ಒಬ್ಬರು ಡಾಕ್ಟರ್ ಮಿಥುನ್, അതുപോലെ അജിഷ, ಹಾಗೆ ಅಜಿಷಾಜಿ. അങ്ങനെ ആർഷവിദ്യാ സമാജത്തിൻ്റെ പ്രവർത്തനങ്ങളുടെ ശക്തി പ്രാധാന്യം മനസ്സിലാക്കിയവരാണ് ഇവിടെ ഇരിക്കുന്നവർ ഏറെയും. ಇಲ್ಲಿ ಬಂದಿರುವಂತ ಜನರಲ್ಲಿ ಜಾಸ್ತಿ ಜನರು ಆರ್ಷ ವಿದ್ಯಾ ಸಮಾಜದ ಪ್ರಾಧಾನ್ಯ ಏನು, ಅದರದ್ದು ಶಕ್ತಿ ಏನು ಅಂತ ತಿಳಿದವರು. ഇവിടെ വരാൻ സാധിക്കാതെ പോയ എത്രയോ ആൾക്കാരുണ്ട്. ಇಲ್ಲಿ ಬರ್ಲಿಕ್ಕೆ ಆಗದಿದ್ದವರು ಎಷ್ಟೋ ಜನರಿದ್ದಾರೆ. ഞാൻ ഇത്രയും പറയാൻ കാരണം ഇത് ഇവരുടെ രണ്ടുപേരുടെ മാത്രമല്ല, ഇവിടെ കൂടിയിരിക്കുന്നവരുടെ മാത്രമല്ല, നിങ്ങൾക്കാർക്കും സംഭവിക്കാവുന്നൊരു കാര്യമാണെന്ന് സൂചിപ്പിക്കാൻ വേണ്ടിയാണ്. ಗುರುಗಳಿಷ್ಟು ವಿಷಯಗಳನ್ನು ಇಲ್ಲಿ ಹೇಳಲಿಕ್ಕೆ ಕಾರಣ, ಇಷ್ಟು ಜನರ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ಕಾರಣ, ಇದು ಈ ಪುಸ್ತಕಗಳು ಇಲ್ಲಿದ್ದಂಥ ಇಬ್ಬರದ್ದು ಮಾತ್ರ ಅಲ್ಲ, ಇಲ್ಲಿ ಸೇರಿದವರದ್ದು ಮಾತ್ರ ಅಲ್ಲ, ಇದು ಯಾರಿಗೂ ಯಾರ ಜೀವನದಲ್ಲಿಯೂ ಬರಬಹುದಾಗಿರುವಂತಹ ಒಂದು ವಿಷಯ. ഇതൊന്നും തങ്ങൾക്കുണ്ടാവില്ല, നമ്മുടെ മക്കൾക്ക്, പൊന്നോമന മക്കൾക്ക് ഉണ്ടാവില്ല എന്ന് നിങ്ങൾ ആരും കരുതരുത്. ನೀವು ಯಾರು ಸಹ ಇದೆಲ್ಲ ನಮಗೆ ಬರಲ್ಲ, ನಮ್ಮ ಮಕ್ಕಳಿಗೆ ಇದೆಲ್ಲ ಬಾಧಕವಾಗಲ್ಲ ಅಂತ ಯಾವತ್ತೂ ಅನ್ಕೋಬಾರದು. ഇവരാരും ഒരിക്കലും മതം മാറുമെന്ന് കരുതിയവരല്ല. ಇವರು ಯಾರು ಕೂಡ, ನಾವು ಯಾರು ಕೂಡ ನಮ್ಮ ಜೀವನದಲ್ಲಿ ನಾವು ಮತಾಂತರ ಆಗ್ತೇವೆ ಅಂತ ಕನಸಲ್ಲಿ ಕೂಡ ಅನ್ಕೊಂಡವರಲ್ಲ. ഇവരുടെ മക്കൾ മതം മാറുമെന്ന് ഇവരുടെ മാതാപിതാക്കളും ഒരിക്കലും തിരിച്ചറിഞ്ഞിരുന്നില്ല. ನಾವು ಮತಾಂತರ ಆಗ್ತೀವಿ ಅಂತಿರೋದು, ಇವರು ಮತಾಂತರ ಆಗ್ತಾರೆ ಅಂತಿರೋದು ನಮ್ಮ ತಾಯಿ ತಂದೆಯರು, ಇವರ ತಾಯಿ ತಂದೆಯರು ಯಾರು ಕೂಡ ಅನ್ಕೊಂಡವರಲ್ಲ. ഇത് ഇപ്പോൾ എന്നും എവിടെയും ആർക്കും സംഭവിക്കാവുന്ന ഒരു അപകടമായി മാറിയിരിക്കുന്നു. ಇದು ಯಾವಾಗ ಬೇಕಿದ್ರೂ ಎಲ್ಲಿಯೂ ಯಾರಿಗೂ ಬರಬಹುದಾಗಿರುವ ಒಂದು ಡೇಂಜರ್. ഇതിനെതിരെയുള്ള ധാർമ്മിക പോരാട്ടമാണ് ഈ യുഗത്തിന്റെ ഏറ്റവും വലിയ കർത്തവ്യം. ಈ ಯುಗದ ಬಹಳ ಮುಖ್ಯವಾದ ಒಂದು ಕರ್ತವ್ಯ ಏನು ಅಂತ ಹೇಳಿದ್ರೆ, ಈ ಒಂದು ಚಾಲೆಂಜ್ ಅನ್ನು ಫೇಸ್ ಮಾಡುವಂತದ್ದು ಅಂತ ಹೇಳುದು. അതിന് നിങ്ങൾ എല്ലാവരും രംഗത്തെത്തണമെന്നാണ് എൻ്റെ വിനീതമായ അഭ്യർത്ഥന. ಅದಕ್ಕೆ ನೀವೆಲ್ಲರೂ ಮುಂದೆ ಬರಬೇಕು ಅಂತಿರೋದು ಗುರುಗಳು ವಿನಂತಿ ಮಾಡ್ತಾ ಇರೋದು. നമ്മുടെ ജനതയെ ചെറുപ്പം മുതൽ സ്വാധീനിക്കുന്ന 6 തരം ബ്രെയിൻ വാഷിങ്ങുകളുണ്ട്. ನಮ್ಮ ಜನತೆಯನ್ನು ಬಹಳ ಚಿಕ್ಕ ವಯಸ್ಸಿಂದ ಇನ್ಫ್ಲೂಯೆನ್ಸ್ ಮಾಡುವಂತಹ, ಸ್ವಾಧೀನ ಕೊಡುವಂತಹ, ಪ್ರಭಾವ ಕೊಡುವಂತಹ 6 ತರದ ಬ್ರೈನ್ ವಾಷಿಂಗ್ ಇದೆ. സമയപരിമിതി മൂലം ഞാൻ അവയെക്കുറിച്ച് വിശദീകരിക്കുന്നില്ല. ಇಲ್ಲಿ ಸಮಯ ಸ್ವಲ್ಪ ಕಡಿಮೆ ಆದ ಕಾರಣ ಅದರ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಗುರುಗಳು ಮಾತಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ഇത്തരം ബ്രെയിൻ വാഷിങ്ങൾ പെട്ട് തിരികെ വന്ന നമ്മുടെ കുട്ടികൾ തന്നെ കൾച്ചറൽ പ്രോഗ്രാമിലൂടെ അവതരിപ്പിക്കുന്നുണ്ട്. ಈ ತರ ಬ್ರೈನ್ ವಾಷಿಂಗಿಗೆ ಒಳಪಟ್ಟು ಮರಳಿ ಬಂದವರೇ ಆ ಮಕ್ಕಳೇ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಥ್ರೂ ನಿಮಗೆ ಅದನ್ನು ಕನ್ವೆ ಮಾಡ್ತಾರೆ. ഞാൻ നിങ്ങളെ വിഷമിപ്പിക്കാനോ ഭയപ്പെടുത്താനോ അല്ല ഇക്കാര്യങ്ങൾ പറയുന്നത്. ಇಷ್ಟೆಲ್ಲ ನಾನು ಗುರುಗಳು ಹೇಳಿರೋದು ನಿಮ್ಮನ್ನು ಬೆದರಿಸಲಿಕ್ಕೋಸ್ಕರ, ನಿಮಗೆ ಒಂದು ಭಯ ಕೊಡ್ಲಿಕ್ಕೂ ಅಲ್ಲ. നമ്മളുടെ ഇന്നത്തെ കാലഘട്ടത്തിന്റെ അവസ്ഥ നിങ്ങൾ തിരിച്ചറിയണമെന്നാണ് എനിക്ക് പറയാനുള്ളത്. ಈ ಕಾಲದ, ಈ ಸಮಾಜದ ಪರಿಸ್ಥಿತಿ ಏನು, ಅವಸ್ಥೆ ಏನು ಅಂತಿರೋದು ನೀವೆಲ್ಲರೂ ತಿಳಿದಿರಬೇಕು ಅಂತಿರೋದಕ್ಕೆ ಗುರುಗಳಿಷ್ಟು ಹೇಳಿದ್ದಾರೆ. ഏതായാലും ഇങ്ങനെ പോയ ആരെങ്കിലും പോകാൻ തുനിയുന്നുണ്ടെങ്കിൽ ഉടൻ തന്നെ നിങ്ങൾക്ക് തന്നിരിക്കുന്ന നോട്ടീസിലെ നമ്പറിൽ വിളിച്ച് ആർഷവിദ്യാ സമാജത്തെ ബന്ധപ്പെടുക. ನೀವೇನ್ ಮಾಡಬೇಕು ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಹೀಗೆ ಯಾರಾದ್ರೂ ಮತಾಂತರಕ್ಕೆ ಎಲ್ಲ ರಾಡಿಕಲೈಸೇಷನ್ಗೆ ಒಳಪಟ್ಟಿದ್ದಾರೆ ಅಂತಿರೋದು ಸುದ್ದಿ ನಿಮಗೆ ಸಿಕ್ಕಿದೆ, ವಿವರ ನಿಮಗೆ ಸಿಕ್ಕಿದೆ ಅಂತ ಆದರೆ, ನಿಮ್ಮ ಕೈಯಲ್ಲಿ ಸಿಕ್ಕಿರುವಂತಹ ನೋಟಿಸ್ ಅಲ್ಲಿ, ಬ್ರೋಷರ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ആർഷവിദ്യാ സമാജം ഇതിനകം തിരികെ കൊണ്ടുവന്നത് ഒരാളെയോ 2 പേരെയോ 10 പേരെയോ 100 പേരെയോ 1000 പേരെയോ അല്ല, 8000-ലേറെ യുവതി യുവാക്കളെയാണ്. ಆರ್ಷ ವಿದ್ಯಾ ಸಮಾಜಂ ಈ ಸಮಯವರೆಗೆ ಮರಳಿ ತಂದಿರುವುದು ಒಬ್ಬ 10, 20, 100 ಜನರು ಮಾತ್ರ, 1000 ಮಾತ್ರ ಅಲ್ಲ, 8000 ಮೇಲೆ ಜನರನ್ನು ಮರಳಿ ತಂದಿದ್ದೇವೆ. അതിൽ 1000-ഓളം പേർക്ക് ബ്രെയിൻ വാഷിംഗ് തടയാൻ പറ്റിയ മാർഗദർശനം ചെയ്യാനുള്ള കരുത്ത് കൈവന്നു. ಅದರಲ್ಲಿ 1000 ಮೇಲೆ ಜನರಿಗೆ ಈ ಬ್ರೈನ್ ವಾಶ್ ಅನ್ನು ತಡೆ ಹಾಕ್ಲಿಕ್ಕೆ ಆಗುವಂತಹ ಉಪದೇಶಗಳು, ಮಾರ್ಗನಿರ್ದೇಶಗಳು ಕೊಡ್ಲಿಕ್ಕೆ ಆಗುವ ಟ್ರೈನಿಂಗ್ ನಾವು ಕೊಡ್ಲಿಕ್ಕಾಯಿತು. അതിൽ 20-ലേറെ പേർ
ആർഷവിദ്യാ സമാജത്തിന്റെ മുഴുവൻ സമയ പ്രവർത്തകരായി. ಅದರಲ್ಲಿ 20ರ ಮೇಲೆ ಜನರು ಆರ್ಷ ವಿದ್ಯಾ ಸಮಾಜದ ಲೈಫ್ ಟೈಮ್ ವರ್ಕರ್ಸ್ ಆಗಿ ಬದಲಾಗಿದ್ದಾರೆ. 4 പേർ അവരുടെ അനുഭവങ്ങൾ വിശദീകരിച്ചുകൊണ്ട് പുസ്തകങ്ങൾ രചിച്ചു. ಅದರಲ್ಲಿ 4 ಜನರು ಅವರ ಅನುಭವಗಳನ್ನು ವಿವರಿಸ್ತಾ ಪುಸ್ತಕಗಳನ್ನು ಬರೆದಿದ್ದಾರೆ. അവരെ തിരികെ കൊണ്ടുവരിക മാത്രമല്ല, അങ്ങനെ പോകുന്നവരെ തിരിച്ചു കൊണ്ടുവരുവാനുള്ള കഴിവ് കൂടി നൽകുന്ന സുദർശനം കോഴ്സ് കൂടി ആർഷവിദ്യാ സമാജം സംഘടിപ്പിക്കുന്നുണ്ട്. ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಹಾಗೆ ಹೋಗುವವರನ್ನು ಮರಳಿ ತರುವುದಲ್ಲ, ಮರಳಿ ತಂದು ಅವರು ಇನ್ನು 10 ಜನರನ್ನು ಕಾಪಾಡಲಿಕ್ಕಾಗುವ ರೀತಿಯಲ್ಲಿ ಅವರನ್ನು ಸನಾತನ ಧರ್ಮ ವ್ಯಾರಿಯರ್ಸ್ ಆಗಿ ಬದಲಾಯಿಸಲಿಕ್ಕಾಗುವ ಸುದರ್ಶನ ಅಂತ ಹೇಳುವ ಒಂದು ಕೋರ್ಸ್ಗೆ ಕೂಡ ಒಂದು ಇಂಟ್ರೊಡಕ್ಷನ್ ಇಲ್ಲಿ ಕೊಡ್ತಾ ಇರೋದು. ഈ കോഴ്സ് നിങ്ങൾ എല്ലാവരും പഠിക്കണം. ಈ ಸುದರ್ಶನಂ ಎಂಬ ಕೋರ್ಸ್ ನೀವೆಲ್ಲರೂ ಕಲ್ತಿರ್ಬೇಕು. ഈ യുഗത്തിലെ രോഗപ്രതിരോധ രോഗശമന ഔഷധമാണത്. ಸುದರ್ಶನಂ ಎಂಬ ಕೋರ್ಸ್ ಈ ಯುಗದ ರೋಗ ಪ್ರತಿರೋಧ ಪ್ರಿಕಾಷನ್ ಆಗಿ ಕೊಡುವಂಥದ್ದು, ಅದೇ ರೀತಿಯಲ್ಲಿ ರೋಗ ಮುಕ್ತಿಗೋಸ್ಕರ ಇರುವ ಒಂದು ಪರಿಹಾರ ಕೂಡ ಇದು. അതുപോലെ ധർമ്മ സംരക്ഷണ ദിവ്യായുധം കൂടിയാണത്. ಅದೇ ಜೊತೆಯಲ್ಲಿ ಧರ್ಮ ಸಂರಕ್ಷಣೆಗೋಸ್ಕರ ಇರುವ ಒಂದು ದಿವ್ಯ ಆಯುಧ ಕೂಡ, ಒಂದು ವೆಪನ್ ಕೂಡ ಇದು. ഇത് പഠിച്ചാൽ 3 കണ്ടീഷൻസ് ഉള്ള ആരെയും നിങ്ങൾക്ക് യഥാർത്ഥ സനാതന ധർമ്മത്തിലേക്ക് കൊണ്ടുവരുവാൻ കഴിയും. ನೀವು ಇದನ್ನು ಕಲಿಯುವುದಾದರೆ 3 ಕಂಡೀಷನ್ಸ್ ಸೇರಿ ಬರುವ ಯಾರನ್ನು ಕೂಡ ನಿಮಗೆ ಮರಳಿ ತರಬಹುದು. ഏതൊക്കെയാണ് ആ 3 കണ്ടീഷൻസ് എന്ന് അറിയാമോ? ಆ 3 ಕಂಡೀಷನ್ಸ್ ಯಾವುದು ಅಂತ ನಿಮಗೆ ಗೊತ್ತೇ? 1, നിങ്ങൾ സംസാരിക്കാൻ പോകുന്നവർക്ക് സാമാന്യ ബുദ്ധിയെങ്കിലും വേണം. ಒಂದನೇದಾಗಿ ನೀವು ಯಾರ ಜೊತೆ ಮಾತಾಡ್ತೀರೋ ಅವರಿಗೆ ಕಾಮನ್ ಸೆನ್ಸ್ ಇರಬೇಕು. 2, നമ്മളോട് ചർച്ച ചെയ്യാനുള്ള ഒരു മനസ്ഥിതിയെങ്കിലും അവർക്ക് വേണം. ಎರಡನೇದಾಗಿ ನಮ್ಮೊಟ್ಟಿಗೆ ಚರ್ಚೆಗೆ ಒಂದು ಸಂವಾದಕ್ಕಿರುವ ಮನಸ್ಥಿತಿ ಅವರಿಗಿರಬೇಕು. 3, ശരി ബോധ്യപ്പെട്ടാൽ അതനുസരിച്ച് നിൽക്കാനുള്ള ಸತ್ಯത്തോടുള്ള പ്രതിബദ്ധതയെങ്കിലും വേണം. 3ನೇದಾಗಿ ನಿಜ ಸ್ಥಿತಿ ಏನು, ಸತ್ಯ ಏನು ಅಂತ ತಿಳಿದ ಮೇಲೆ ಸತ್ಯದೊಟ್ಟಿಗೆ ನಿಲ್ಲಿಕ್ಕಿರುವ ಒಂದು ಪ್ರತಿಬದ್ಧತೆ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ഈ 3 കണ്ടീഷൻസ് ഉള്ള ആരെയും, അവരിപ്പോൾ റാഡിക്കലൈസ് ചെയ്യപ്പെട്ടവരാവട്ടെ, നേരത്തെ ബ്രെയിൻ വാഷ് ചെയ്യപ്പെട്ടവരാവട്ടെ, ആരെയും തിരിച്ചു സനാതന ധർമ്മത്തിലേക്ക് കൊണ്ടുവരുവാനുള്ള കഴിവ് ലഭിക്കുന്ന കോഴ്സാണിത്. ಈ ಕೋರ್ಸಿನ ಶಕ್ತಿ ಹೇಗೆ ಅಂತ ಹೇಳಿದ್ರೆ, ಯಾರು ಇವಾಗಂತಲ್ಲ, ಹೋದ ವರ್ಷಗಳಲ್ಲಿ ಮತಾಂತರಕ್ಕೊಳಪಟ್ಟವರಾಗಲಿ, ರ್ಯಾಡಿಕಲೈಸೇಷನ್ಗೆ ಒಳಪಟ್ಟವರಾಗಲಿ, ಅವರನ್ನು ಈ 3 ಕಂಡೀಷನ್ಸ್ ಸೇರಿ ಬರುವುದಾದರೆ ಸುಂದರವಾಗಿ ಅವರನ್ನು ಮರಳಿ ತರಬಹುದು ಅಂತಿರುವ ಗ್ಯಾರಂಟಿ ಕೊಡ್ತಾ ಇರೋ ಕೋರ್ಸ್. അതുകൊണ്ട് നിങ്ങൾ എല്ലാവരും ആ കോഴ്സ് പഠിക്കണം എന്നതാണ് എൻ്റെ അഭ്യർത്ഥന. ಗುರುಗಳ ಇನ್ನೊಂದು ವಿನಂತಿ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಸುದರ್ಶನಂ ಎಂಬ ಈ ಕೋರ್ಸ್ ಕಲಿಬೇಕು. സ്കൂൾ മാനേജ്മെന്റിനോടുള്ള എൻ്റെ അഭ്യർത്ഥന ഇതാണ്. ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆ ಇರುವ ಗುರುಗಳ ವಿನಂತಿ ಪ್ರತ್ಯೇಕವಾಗಿ ಇದು. ഇവിടെ വിദ്യാർത്ഥികളുടെ സൗകര്യം വികസിപ്പിക്കാനായി എന്തെല്ലാം പ്രവർത്തനങ്ങളാണ് അദ്ദേഹം ചെയ്തുകൊണ്ടിരിക്കുന്നത്. ಇಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಫೆಸಿಲಿಟೀಸ್ ಜಾಸ್ತಿ ಮಾಡಲಿಕ್ಕೆ ನಾವು ಏನೆಲ್ಲ ಕಾರ್ಯಗಳು ಮಾಡ್ತಾ ಇದ್ದೇವೆ. നല്ല സിലബസ് ഉണ്ടാക്കിയിരിക്കുന്നു. ಒಳ್ಳೆ ಒಂದು ಸಿಲೆಬಸ್ ಕೂಡ ಅವರು ತಯಾರಿ ಮಾಡ್ತಾ ಇದ್ದಾರೆ. നല്ല സൗകര്യങ്ങൾ ഉണ്ടാക്കിക്കൊണ്ടിരിക്കുന്നു. ಒಳ್ಳೆ ಫೆಸಿಲಿಟೀಸ್ ಕೂಡ ಅವರು ಕೊಡ್ತಾ ಇದ್ದಾರೆ. ഇപ്പോൾ നമ്മൾ ഇന്ന് ഹെൽത്ത് ക്ലബിന്റെ ഉദ്ഘാടനം കൂടി നിർവഹിച്ചു. ಇವತ್ತು ಹೆಲ್ತ್ ಕ್ಲಬ್ ಇನಾಗ್ರೇಷನ್ ಕೂಡ ಆಯಿತು. ഹോസ്റ്റലുകൾ നമ്മൾ ഉദ്ഘാടനം ചെയ്തു. ಇವತ್ತು ಹಾಸ್ಟೆಲ್ ಇನಾಗ್ರೇಷನ್ ಆಯಿತು. അതോടൊപ്പം തന്നെ ഫസ്റ്റ് എയ്ഡ് പോലെ, രോഗചികിത്സ പോലെ പ്രയോജനപ്പെടുന്ന ഈ സുദർശനം കോഴ്സ് കൂടി ഈ കോളേജിൽ സംഘടിപ്പിക്കണമെന്നാണ് അഭ്യർത്ഥന. ಅದರ ಜೊತೆಯಲ್ಲಿ ಫಸ್ಟ್ ಏಡ್ ರೀತಿಯಲ್ಲಿ ಈ ರ್ಯಾಡಿಕಲೈಸೇಷನ್ ಇಂದ ಅಲ್ಲ, ಈ ಬ್ರೈನ್ ವಾಷಿಂಗ್ ಇಂದ ಅಲ್ಲ, ಮುಕ್ತಿ ಕೊಡುವಂತಹ ಸುದರ್ಶನಂ ಕೋರ್ಸಸ್ ಕೂಡ ಇಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಇರೋದು ಗುರುಗಳು ವಿನಂತಿ ಮಾಡ್ತಾ ಇರೋದು. അത് ലോകത്തിലെ ഏറ്റവും വലിയ പുണ്യപ്രവർത്തനമാണ് എന്ന് ഞാൻ പറയും. ಹಾಗೊಂದು ಕರ್ತವ್ಯ ನಾವು ಪಾಲಿಸುವುದಾದರೆ, ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ಸೈಡ್ ಇಂದ ಬರುವುದಾದರೆ, ಅದು ಈ ಲೋಕದಲ್ಲಿಯೇ ಬಹಳ ಮುಖ್ಯವಾದ ಪುಣ್ಯವಾದ ಒಂದು ಕರ್ತವ್ಯ ಅಂತ ಇರೋದು ಹೇಳಲಿಕ್ಕೆ ಗುರುಗಳು ಇಷ್ಟಪಡ್ತಾರೆ. കാരണം വിദ്യാഭ്യാസം, ജോലി, സാമ്പത്തിക സൗകര്യങ്ങളെല്ലാം ഉണ്ടായാലും നമ്മുടെ ജനതയ്ക്ക്, നമ്മുടെ കുട്ടികൾക്ക് ജീവിക്കാൻ പറ്റാത്ത അവസ്ഥയാണ് വന്നുകൊണ്ടിരിക്കുന്നത്. ಯಾಕೆ ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ ಆಗಲಿ, ಕೆಲಸ ಆಗಲಿ, ಏನೇ ಇದ್ರೂ ಕೂಡ ಈ ಲೋಕದಲ್ಲಿ ಇವಾಗ ನಮ್ಮ ಜನತೆಗೆ, ನಮ್ಮ ಮಕ್ಕಳಿಗೆ ಬದುಕಲಿಕ್ಕಾಗದಂತ ಸಂದರ್ಭ, ಸಾಹಚರ್ಯ ಈಗ ಇಲ್ಲಿ ಬರ್ತಾ ಇರೋದು. നമ്മുടെ വരും തലമുറയ്ക്ക് ശാന്തിയോടും സമാധാനത്തോടും കഴിയുന്നത് ഉറപ്പാക്കാൻ കഴിയുന്ന കോഴ്സാണിത്. ಆದರೆ ಈ ಕೋರ್ಸ್ ಹೇಗೆ ಅಂತ ಹೇಳಿದ್ರೆ, ನಮ್ಮ ಜನತೆಗೆ, ನಮ್ಮ ಮಕ್ಕಳಿಗೆ ಶಾಂತಿಯಿಂದ, ನೆಮ್ಮದಿಯಿಂದ ಇನ್ನು ಮುಂದೆಗೆ ಬದುಕಲಿಕ್ಕೆ ಆಗುತ್ತೆ ಅಂತಿರುವ ಗ್ಯಾರಂಟಿ ಕೊಡುವಂತ ಕೋರ್ಸ್. സെമിനാർ, ക്യാമ്പുകൾ,
വർക്ക്ഷോപ്പുകൾ എന്നിവ വഴി PPT പ്രസൻറ്റേഷനോട് കൂടി തന്നെ നമുക്ക് നിർവഹിക്കുവാൻ കഴിയും. ಸೆಮಿನಾರ್ ಆ ಥರ ಇರುವ ಪ್ರೋಗ್ರಾಮ್ಗಳಲ್ಲಿ PPT ಪ್ರೆಸೆಂಟೇಷನ್ ಜೊತೆಯಲ್ಲಿಯೇ ಈ ಕೋರ್ಸಸ್ ನಿಮಗೆ ಕೊಡ್ಲಿಕ್ಕಾಗುತ್ತೆ. എനിക്ക് അവസാനമായി നിങ്ങളോട് പറയാൻ കുറച്ച് കാര്യങ്ങളുണ്ട്. ಕೊನೆಯದಾಗಿ ಗುರುಗಳು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ഇവിടെ തന്നിരിക്കുന്ന ഷീറ്റിൽ നിങ്ങളുടെ പേര്, വിലാസം, ഇമെയിൽ ഉണ്ടെങ്കിൽ അത് നമുക്ക് നൽകണം. ಇಲ್ಲಿ ನಿಮಗೆ ಕೊಟ್ಟಿರುವಂತಹ ಶೀಟ್ ಪೇಪರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಇಮೇಲ್ ID ನೀವು ಕೊಡಬೇಕು. നിങ്ങളുടെ പരിപാടികൾ, സംരംഭങ്ങൾ എല്ലാം നിങ്ങളെ അറിയിക്കുവാൻ ഞങ്ങൾക്ക് സാധിക്കും. ನಾವು ಆರ್ಷವಿದ್ಯಾ ಸಮಾಜದ ಎಲ್ಲ ಚಟುವಟಿಕೆಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. അതുപോലെ തന്നെ നിങ്ങൾക്ക് എന്ത് സേവനം ആർഷവിദ്യാ സമാജത്തിന് കഴിയാവുന്ന സേവനം വേണമോ ഇവിടെ തന്നിരിക്കുന്ന നോട്ടീസിലെ നമ്പർ സേവ് ചെയ്തിട്ട് അതിൽ വിളിക്കുക. ನಿಮಗೆ ಕೊಟ್ಟಿರುವಂತಹ ನೋಟಿಸ್ ಬ್ರೋಷರ್ಸ್ ಅಲ್ಲಿ ಇರುವ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ನಿಮಗೆ ಆರ್ಷವಿದ್ಯಾ ಸಮಾಜದಿಂದ ಯಾವ ರೀತಿಯಲ್ಲಿ ಇರುವ ಸಪೋರ್ಟ್ ಹೆಲ್ಪ್ ನೀವು ಬೇಕು ಅಂತ ಅನ್ಕೊಳ್ತೀರೋ ಅದು ಕೇಳಬಹುದು. 3 പുസ്തകങ്ങൾ വാങ്ങുക, വായിക്കുക, പ്രചരിപ്പിക്കുക. ಮೂರನೇದಾಗಿ ಇಲ್ಲಿ ಇರುವಂತಹ ಪುಸ್ತಕಗಳು, ಇವತ್ತು ಬಿಡುಗಡೆ ಆದಂತಹ ಪುಸ್ತಕಗಳು ಇಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಇದೆ, ಅದು ನೀವೆಲ್ಲರೂ ಪರ್ಚೇಸ್ ಮಾಡಬೇಕು, ಅದೆಲ್ಲ ನೀವು ಓದಬೇಕು, ನಿಮ್ಮ ಗೆಳೆಯರಿಗೆ ಸಜೆಸ್ಟ್ ಮಾಡಬೇಕು. 4 ആർഷവിദ്യാ സമാജത്തിന്റെ IT മിഷൻ പ്രവർത്തനങ്ങളിൽ നിങ്ങൾ ആവുന്ന കഴിയുന്ന രീതിയിൽ പ്രവർത്തിക്കുക. ಜೊತೆಯಲ್ಲಿ ಆರ್ಷವಿದ್ಯಾ ಸಮಾಜದ IT ಮಿಷನ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮಿಂದ ಆಗೋ ರೀತಿಯಲ್ಲಿ ಭಾಗವಹಿಸಬೇಕು. ആർഷവിദ്യാ സമാജത്തിന് മലയാളം, ഹിന്ദി, ഇംഗ്ലീഷ്, കന്നഡ, തമിഴിൽ ഈ ഭാഷകളിൽ യൂട്യൂബ് ചാനലുണ്ട്. ಆರ್ಷವಿದ್ಯಾ ಸಮಾಜಕ್ಕೆ ಮಲಯಾಳಂ, ಹಿಂದಿ, ಇಂಗ್ಲಿಷ್, ಕನ್ನಡ, ತಮಿಳ್ ಭಾಷೆಗಳಲ್ಲಿ ಇತ್ಯಾದಿ ಭಾಷೆಗಳಲ್ಲಿ ಯೂಟ್ಯೂಬ್ ಚಾನೆಲ್ಸ್ ಇದೆ. മലയാളം, ഹിന്ദി, ഇംഗ്ലീഷ്, കന്നഡ, തമിഴ്, തെലുങ്ക്, മറാഠി, ഒഡിയ, ഗുജറാത്തി, പഞ്ചാബി, ബംഗാളി ഭാഷകളിൽ ഫേസ്ബുക്ക് പേജുകളുണ്ട്. ಇಷ್ಟು ಭಾಷೆಗಳಲ್ಲಿಯೂ ಫೇಸ್ಬುಕ್ ಪೇಜಸ್ ಇದೆ. നിങ്ങൾ ചേരുക, ഷെയർ ചെയ്യുക. ಈ ಪೇಜಸ್ ಅಲ್ಲೆಲ್ಲ ನೀವು ಜಾಯಿನ್ ಆಗಿ, ಲೈಕ್ ಸಬ್ಸ್ಕ್ರೈಬಲ್ ಆಗಬೇಕು, ಜಾಯಿನ್ ಆಗಬೇಕು. ಅದರಲ್ಲಿ ಬರುವಂತಹ ಮೆಸೇಜಸ್ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡಬೇಕು. അതുപോലെ ഓൺലൈനിൽ നടക്കുന്ന കോഴ്സുകൾ നിങ്ങൾക്ക് പങ്കെടുക്കാം. ಅದೇ ರೀತಿಯಲ್ಲಿ ಆನ್ಲೈನ್ ಮೂಲಕವಾಗಿ ಕೋರ್ಸಸ್ ನಡೀತಾ ಇದೆ, ಅದರಲ್ಲಿಯೂ ನಿಮಗೆ ಭಾಗವಹಿಸಬಹುದು. സനാതനധർമ്മം ഉൾപ്പെടുന്ന ആധ്യാത്മിക ശാസ്ത്രം കോഴ്സ്, ഭാരതീയ സംസ്കൃതി കോഴ്സ്, സുദർശനം കോഴ്സൊക്കെ കന്നഡയിലുണ്ട്. ಸನಾತನ ಧರ್ಮವೂ ಕೂಡ ಉൾಪಡುವಂತಹ ಆಧ್ಯಾತ್ಮಿಕ ಶಾಸ್ತ್ರ, ಭಾರತೀಯ ಸಂಸ್ಕೃತಿ, ಸುದರ್ಶನಂ ಎಂಬ ಕೋರ್ಸ್ಗಳು ಕನ್ನಡದಲ್ಲಿ ಕೂಡ ಶುರು ಆಗ್ತಾ ಇದೆ. അതുപോലെ തയ്യാറാകുന്നവർ ആർഷവിദ്യാ സമാജത്തിന്റെ പാർട്ട് ടൈം പ്രവർത്തകരോ ഫുൾ ടൈം പ്രവർത്തകരോ ആകുക. ಅದೇ ರೀತಿಯಲ್ಲಿ ಮನಸ್ಸಿರುವವರು, ಹೃದಯದಿಂದ ಆಗಬೇಕು ಅಂತ ಇಷ್ಟಪಡುವವರು ಆರ್ಷವಿದ್ಯಾ ಸಮಾಜದ ಫುಲ್ ಟೈಮರ್ ಅವ್ರು ಪಾರ್ಟ್ ಟೈಮ್ ಆಗಿ ಬರ್ಲಿಕ್ಕೆ ಇಷ್ಟಪಡುವವರು ಆಗುದಾದ್ರೆ ಆಗು ಬರಬಹುದು. ശക്തമായ ഒരു കന്നഡ മിഷൻ ടീം നമുക്കുണ്ട്. ಅತಿ ಶಕ್ತವಾಗಿರುವ ಒಂದು ಕನ್ನಡ ಮಿಷನ್ ಟೀಮ್ ನಮಗಿದೆ. അതിൽ 8 പേരുണ്ട്. ಅದರಲ್ಲಿ 8 ಜನರಿದ್ದಾರೆ ಇವಾಗ. ശ്രുതി, വിശാലി, സ്മിത, ബിനു, ശ്വേത, ഗണേഷ്, യശസ്വിനി, യശോദ, 8 പേരുണ്ട്. ಇಷ್ಟು ಜನರು ಕನ್ನಡ ತಂಡದಲ್ಲಿದ್ದಾರೆ. ಗಣೇಶ್ ಇവിടെയുണ്ട്, ಕೈ. ಗಣೇಶ್ ಅವರು ಹಿಂದೆ ಇದ್ದಾರೆ. യശസ്വിനിയും യശോദയും വന്നിട്ടില്ല. ಯಶಸ್ವಿನಿ ಮತ್ತೆ ಯಶೋಧ ಅವರಿಬ್ಬರು സ്മിത ಬಂದಿಲ್ಲ. വന്നിട്ടില്ല. വിനു, ശ്വേതಯನ್ನು ಪರಿಚಯപ്പെട്ടു. ಸ್ಮಿತಾಜಿ ಬಂದಿಲ್ಲ. ವಿನು, ನಾಗೇಂದ್ರಜಿ ಮತ್ತೆ ಶ್ವೇತಾಜಿಯನ್ನು ನೀವು ಪರಿಚಯ ಆಗಿದ್ದಿ. ഇതാണ് എനിക്ക് നിങ്ങളോട് അഭ്യർത്ഥിക്കാനുള്ളത്. ಇದು ನಿಮ್ಮ ಹತ್ರ ಹೇಳಲಿಕ್ಕಿರುವಂತದ್ದು. അല്ലാതെ പ്രസംഗം കേട്ട് മാത്രം നിങ്ങൾ വീട്ടിൽ പോകുന്നവരാവരുത്. ಬರೀ ಭಾಷಣವನ್ನು ಕೇಳಿ ತಪ್ಪಾಳೆ ತಟ್ಟಿ ಮನೆಗೆ ಹೋಗುವವರು ಆಗಬಾರದು ನೀವು ಯಾರು. അതിന്റെ പ്രായോഗികമായ കർമ്മ പദ്ധതി കൂടി നിങ്ങൾ ചെയ്യണമെന്നാണ് അഭ്യർത്ഥിക്കാനുള്ളത്. ಅದರದ್ದು ಪ್ರಾಯೋಗಿಕವಾಗಿರುವ ಕರ್ಮ ಪದ್ಧತಿಯನ್ನು, ಯೋಜನೆಯನ್ನು ಕೂಡ ನೀವು ನಿರ್ವಹಿಸಬೇಕು ಅಂತ ಗುರುಗಳು ವಿನಂತಿ ಮಾಡ್ತಾರೆ. ഈ വിശിഷ്ട പരിപാടിയിലേക്ക് ആർഷവിദ്യാ സമാജത്തെ ക്ഷണിച്ച, എല്ലാ സൗകര്യങ്ങളും ഒരുക്കി തന്ന നട്രോജാജി, ഭാര്യ രാജശ്രീജി, മക്കൾ ഗണേഷ് പ്രസാദ് ജി, ദിനേശ് ജി, രാജേന്ദ്രജി, ഇങ്ങനെ നിരവധി വ്യക്തികളുണ്ട്. അവരുടെ എല്ലാവരോടും ഒരിക്കൽ കൂടി ഹൃദയം നിറഞ്ഞ നന്ദി പറയുന്നു. ಈ ಮಹತ್ತಾದ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಇಲ್ಲಿ ನಮ್ಮನ್ನು ಇನ್ವೈಟ್ ಮಾಡಿದಂಥ ಗುರುಗಳನ್ನು, ಹಾಗೆ ಆರ್ಷವಿದ್ಯಾ ಸಮಾಜ ತಂಡವನ್ನು ಇನ್ವೈಟ್ ಮಾಡಿದ ಶ್ರೀ ಸುಬ್ರಹ್ಮಣ್ಯ ನಟೋಜ ಅವರು, ಸಹಧರ್ಮಿಣಿ ರಾಜಶ್ರೀ ಅಮ್ಮ ಅವರು, ಹಾಗೆ ಎಲ್ಲ ಗಣಮಾನ್ಯ ವ್ಯಕ್ತಿಗಳಿಗೂ ಕೃತಜ್ಞತೆಯನ್ನು ಒಮ್ಮೆ ಕೂಡ ತಲುಪಿಸ್ತಾ ಇದ್ದಾರೆ ಗುರುಗಳು. ഈ പ്രസ്ഥാനം കൂടുതൽ കൂടുതൽ ഉയരങ്ങളിലേക്ക് എത്തട്ടെ എന്ന് പരമേശ്വരനോട് പ്രാർത്ഥിക്കുന്നു, അനുഗ്രഹിക്കുന്നു. ಈ ಸಂಸ್ಥೆ ಇನ್ನೂ ಜಾಸ್ತಿ ದೊಡ್ಡದಾಗಲಿ, ಸಮಾಜಕ್ಕೆ ಇನ್ನೂ ಹೋಪ್ಫುಲ್ ಆಗಲಿ ಅಂತ ಅವರು ಶ್ರೀ ಪರಮೇಶ್ವರನೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ഈ പരിപാടിയുടെ മലയാളത്തിലും പിന്നുള്ള ട്രാൻസ്ലേഷൻ ക്ഷമയോടുകൂടി ശ്രവിച്ച നിങ്ങൾക്ക് എല്ലാവർക്കും ശ്രീ പരമേശ്വരൻ്റെയും ഗുരുക്കന്മാരുടെയും സനാതനധർമ്മത്തിൻ്റെ അനുഗ്രഹങ്ങൾ ഉണ്ടാകട്ടെ എന്ന് പ്രാർത്ഥിക്കുന്നു. ಈ
ಭಾಷಣೆಯನ್ನು ಗುರುಗಳು ಮಾತಾಡಿದ ಮಾತುಗಳನ್ನು ಮಲಯಾಳದಲ್ಲಿಯೂ ಜೊತೆಯಲ್ಲಿ ನಂತರ ಕನ್ನಡ ಅನುವಾದವನ್ನು ನೀವು ತಾಳ್ಮೆಯಿಂದ ಕೇಳಲಿಕ್ಕೆ ಇಷ್ಟೊತ್ತು ನೀವು ಕುತ್ಕೊಂಡಿದ್ದೀರಾ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆ. എല്ലാ നന്മകളും ഉണ്ടാകട്ടെ. ನಿಮಗೆಲ್ಲಾ ಒಳ್ಳೆಯದನ್ನು ಕೂಡ ಈಶ್ವರ ಕೊಡ್ಲಿ ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ.